ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಅಸಲಿ ಪಾಲಿಟಿಕ್ಸ್ ಈಗ ಆರಂಭ ಆಗಿದೆ. ಇಷ್ಟು ದಿವಸಗಳ ಕಾಲ ಹೈಕಮಾಂಡ್ನ ಚಿಂತನೆಯನ್ನ, ಸಿದ್ದರಾಮಯ್ಯನವರ ಮನದಿಂಗಿತವನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಬಾಯಲ್ಲಿ ಹೇಳಿಸುವ ಹಲವಾರು ಪ್ರಯತ್ನಗಳಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಎಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದರು. ಯಾವಾಗ ಕರ್ನಾಟಕದ ಘನತೆವಿತ್ತ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ರಾಜ್ಯದ ಅಧಿಕಾರದ ವಿಚಾರಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತೋ ಎಚ್ಚೆತ್ತುಕೊಂಡ ಹಾಗೆ ಕಾಣ್ತಾ ಇದೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ತಮ್ಮ ಮನದಿಚ್ಛೆಯನ್ನು, ಇಂಗಿತವನ್ನು ಬಹಿರಂಗವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ರೈಟ್ ನಾವು ಹೆಂಗಾಗಿದೆ ಸಿಚುವೇಶನ್ ಅಂತ ನಾವು ನೋಡ್ತಾ ಹೋಗೋದಾದರೆ, ರೆಸಾರ್ಟ್ ಪಾಲಿಟಿಕ್ಸ್, ಫಾರಿನ್ ಟೂರ್ಸ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದು ಬಿಜೆಪಿ ಮತ್ತು JDS ಕಷ್ಟೇ ಸೀಮಿತವಾಗಿತ್ತೇನೋ ಅನ್ನುವಂತಹ ವಾತಾವರಣ ಕರ್ನಾಟಕ ರಾಜಕೀಯದಲ್ಲಿತ್ತು. ಆದರೆ ಈಗ ಕಾಂಗ್ರೆಸ್ಗೂ ಕೂಡ ಈ ಪಾಲಿಟಿಕ್ಸ್, ರೆಸಾರ್ಟ್ ಪಾಲಿಟಿಕ್ಸ್, ಫಾರಿನ್ ಟೂರ್ ಬಣಗಳು ಅನ್ನೋದು ಹೆಚ್ಚಾಗ್ತಿದೆ ಅನ್ನೋದನ್ನು ಗಮನಿಸ್ಬೋದು. ಅಸಲಿಗೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟ ಸಂದರ್ಭದಲ್ಲಿ ನೋಡಿ, ಜನಸಾಮಾನ್ಯರು 135+ ಮ್ಯಾಂಡೇಟ್ ಕೊಟ್ಟಿರ್ತಾರೆ ಅನ್ನೋದಾದರೆ ನೀವೇ ನಮ್ಮ ನಾಯಕರು, ನಿಮ್ಮ ಪಕ್ಷವೇ ನಮ್ಮ ಪಕ್ಷ, ನಿಮ್ಮನ್ನು ನಂಬಿದರೆ ನಮ್ಮನ್ನು ಮುನ್ನಡೆಸ್ತೀರಿ ಅನ್ನುವಂಥ ವಿಶ್ವಾಸದಲ್ಲಿ ಕೊಟ್ಟಿದ್ದು. ಆದರೆ ಈ 2.5 ವರ್ಷದ ಆಡಳಿತವನ್ನು ಬದಿಗಿಟ್ಟರೆ ಅಧಿಕಾರದ ಹಪಹಪಿತನ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತಿನ ನಮ್ಮ ಜಿ ಸಂವಾದದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡೋಣ, ಚರ್ಚೆ ಮಾಡೋಣ, ಮಾತುಕತೆಯನ್ನು ಮಾಡೋಣ. ಸಾಧ್ಯವಾದರೆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನಾದರೂ ಹೊಸ ಸೂತ್ರಗಳಿದ್ದಾವ ಮಾತಾಡೋಣ. ನಾನು ದಿವ್ಯಶ್ರೀ. ಪವರ್ ಶೇರಿಂಗ್ನ ಬಿಕ್ಕಟ್ಟು ತಾರಕಕ್ಕೇರಿದೆ ನೋಡಿ. ಒಂದು ಪಕ್ಷ ಒಪ್ಪಂದ ಆಗಿತ್ತು ಅನ್ನೋದಾದರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಯಾರು? ಹೈಕಮಾಂಡ್ನವರು. ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಒಪ್ಪನಿಗೆ ಹೇಳಬೇಕಾಗತ್ತೆ. ಅದನ್ನು ಹೈಡ್ ಮಾಡಿಕೊಂಡು ಜನರನ್ನ ಗೊಂದಲದಲ್ಲಿ ಇಡಬಾರ್ದು. ಈಗ ಕಾಂಗ್ರೆಸ್ನ ಹೈಕಮಾಂಡ್ನ ಈ ಗೊಂದಲದ ನಡೆಯೇ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊಂದಲವನ್ನು ಹೆಚ್ಚಾಗುವಂತೆ ಮಾಡಿದೆ. ಅರೆ, ಅವತ್ತು ಮಾತಾಡಿದ್ವಿ, ಮಾತು ಕೊಟ್ಟಿದ್ದಾರೆ, ಅದನ್ನು ಈಡೇರಿಸೋದಕ್ಕೆ ಯಾಕೆ ಹೈಕಮಾಂಡ್ ಮೀನಾಮೇಷ ಎಣಿಸ್ತಿದೆ ಅನ್ನುವಂಥ ಸಹಜ ಭಾವನೆ ಡಿ.ಕೆ. ಶಿವಕುಮಾರ್ ಮತ್ತು ಬಣದವರಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕೊಡುವಂಥ ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು ಅಫ್ಕೋರ್ಸ್ ಹೇಳ್ತಿದ್ದಾರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತೇಳಿ. ಆದರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಅದೇನು ಡೈವರ್ಟ್ ಮಾಡಬೇಕು ಅಂತಲೇ ಸಬ್ಜೆಕ್ಟ್ ಕೊಡ್ತಾರೋ, ಬೇಕು ಅಂತಲೇ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ. 5 ವರ್ಷ CM ಅಂತ ಹೇಳಿಬಿಡ್ತಾರೆ. ನಾವು ನೋಡಿ ಇವತ್ತು ಅದನ್ನೇ ಇಟ್ಕೊಂಡು ಮಾತಾಡೋ ಪರಿಸ್ಥಿತಿಗೆ ತಂದುಬಿಡ್ತಾರೆ. ಅದು ಬೇಡ. ಈಗ ಸಿದ್ದರಾಮಯ್ಯನವ್ರು ನೋಡಿ, ಹೈಕಮಾಂಡ್ ಏನು ತೀರ್ಮಾನ ತಗೊಳಕ್ಕೆ ಅದು ಬದ್ಧ ಅಂತ ಹೇಳಿದಾಗ ಅದನ್ನೇ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಿದ್ರೆ ಯಾವುದೇ ರೀತಿಯ ಇಂಥ ಬೆಳವಣಿಗೆಗಳು ನಡೀತಿರಲಿಲ್ಲ. ಇವತ್ತು ನಮ್ಮ ಚರ್ಚಾ ವಿಷಯ ಇದು ಕೂಡ ಆಗ್ತಿರಲಿಲ್ಲ. ಬಟ್ ರಾಜ್ಯದ ಕಾಂಗ್ರೆಸ್ ನಾಯಕರು ಕೊಡ್ತಿರುವಂಥ ಇಂಥ ಸ್ಟೇಟ್ಮೆಂಟ್ಗಳೇ ಇವತ್ತು ಗೊಂದಲವನ್ನು ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಪಕ್ಷ ಅಂತ ಇದ್ದಾವೆ, ಅವು ಕೂಡ ಏನು ನಿಷ್ಕ್ರಿಯವಾಗಿದ್ದಾವೋ, ಆ್ಯಕ್ಟಿವ್ ಆಗಿದ್ದಾವೋ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇಂತಹ ಸಮಸ್ಯೆಗಳಿದ್ದಾಗ ರಾಜ್ಯದ ಹಿತ ಅನ್ನೋದು ಪ್ರತಿಪಕ್ಷಗಳಿಗೂ ಬೇಕು ಅನ್ನೋದೇ ಆಗಿದ್ದಿದ್ರೆ ಈ ರಾಜಕೀಯವನ್ನು ಸ್ವಲ್ಪ ಸಮಯಕ್ಕಾದರೂ ಒಂದು 10-15 ನಿಮಿಷ ಬದಿಗಿಟ್ಟು ಇದೇ ಸಿದ್ದರಾಮಯ್ಯನವ್ರನ್ನ, ಇದೇ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತಾಡಿಸಿ ಏನಿದ್ದು ಯಾಕೋ ಗೊಂದಲ ಆಗ್ತಾ ಇದೆ ಅಂತ. ನಾನು ಬಿಯಾಂಡ್ ಮಾತಾಡ್ತಿರಬಹುದು. ರಾಜಕೀಯವನ್ನು ಬದಿಗಿಟ್ಟು ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಆಡಳಿತ ಮತ್ತು ವಿಪಕ್ಷಗಳು ಅಂದಾಗ ರಾಜ್ಯದ ಹಿತ ಅನ್ನೋದೇ ಮುಖ್ಯ ಅನ್ನೋದಾದರೆ ಆ ಪ್ರಯತ್ನಗಳು ಕೂಡ ಕಂಡು ಬರ್ತಾ ಇಲ್ಲ. ಟೀಕೆ ಟಿಪ್ಪಣಿ, ಆರೋಪ ಪ್ರತ್ಯಾರೋಪಗಳೇ ಜಾಸ್ತಿ ಆಗಿದ್ದಾವೆ. ಹಾಗಾದರೆ ಯಾವೆಲ್ಲ ನಾಯಕರು ಏನೇನು ಮಾತಾಡಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಾಡಕ್ಕಾಗತ್ತೆ. ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಸರ್ ಕಾದು ನೋಡ್ತಾರಂತೆ ಸರ್, ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಏನು ಕೇಳಕ್ಕಲ್ಲ ನನಗೆ, ಏನು ಕೇಳೋದೇ ಇಲ್ವಲ್ಲ. ಬರೀ ಇದೆ 3 ತಿಂಗಳಾಯ್ತು ಶುರು ಮಾಡಿದ್ರು. ಕೇಳ್ಬೇಡಿ, ದಯಮಾಡಿ ಹೈಕಮಾಂಡ್ ಕೇಳಿಲ್ಲಪ್ಪ. ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲ ಇದೆ.
ಅಲ್ಲ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಏನೋ ಮಾತುಕತೆ ಆಯ್ತು ಅಂತ ಹೇಳ್ತಾರೆ ಅಸ್ಸಾಂದು ಆದ್ಮೇಲೆ. ಆದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೀನಿ ಅಷ್ಟೇ, ನಾನು ಯಾರು ಭೇಟಿ ಮಾಡಿದ್ರು ಪ್ರಿಯಾಂಕಾ ಅವ್ರ ಜೊತೆ ತಾವು ಇವತ್ತೇನೋ ಸಂಜೆ ಮಾತುಕತೆನ ನಡೆಸಿದ್ರಿ ಅಂತ. ಪಾರ್ಲಿಮೆಂಟ್ ಅಲ್ಲಿ ಏನೋ ಭೇಟಿ ಆಗ್ತಾರೆ ಅಂತ ಇದು. ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ, ಸದ್ಯ ಇರಿ ಮಾತಾಡ್ತೀನಿ ನಾನು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ, ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಪಕ್ಷದ ವಿಚಾರ ಇರ್ತದೆ, ಕ್ಷೇತ್ರದ ವಿಚಾರ ಇರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ. ಹಾಗಾಗಿ ಅದಕ್ಕೆ ಅರ್ಥ ಇಲ್ಲ. ಕೆಲವರು ಬೇರೆ ಟೈಮ್ ಕೆಲಸಕ್ಕೋಸ್ಕರ ಮಾತ್ರ ಹೋಗ್ತಾರೆ, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಹೋಗ್ತಾರೆ. ಶಿವಕುಮಾರ್ ಅವರು ಆ ಕ್ಯಾರೆಕ್ಟರ್ ಅಲ್ಲಿ ಇಲ್ಲ. ಗೊತ್ತಿಲ್ಲ ಯಾರು ಹೋಗ್ತಾ ಇದ್ದಾರೆ, ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರ್ನ ಕೇಳಬೇಕು. DK ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ಎಷ್ಟು ಆದಾಯ ಇದೆ, ಮಾಂಸ ಬೆಳೆಸಿದ್ರೆ ಎಷ್ಟು ಆದಾಯ ಇದೆ ನೋಡಬಹುದು. ಅಲ್ಲ, ಬರೀ ಕಾಂಗ್ರೆಸ್ ಶಾಸಕರು ಮಾತ್ರ ಅದು ಆಫರ್ ಇಲ್ಲ, ಯಾರ್ಯಾರು ಶಾಸಕರು ಇಷ್ಟಪಡ್ತಾರೋ ಅವ್ರಿಗೆ ಹೋಗ್ತಾರೆ. ಸೆಲೆಕ್ಟಿವ್ ಅಂತೇನಿಲ್ಲ, ಯಾರ್ಯಾರು ಹೋಗ್ಬೇಕು ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಹೋಗ್ಬೇಕು ಅಂತಕ್ಕಂಥವ್ರು ಹೋಗ್ತಾರೆ. ಸರ್, ಕೆಲ ಶಾಸಕರು ಸುರ್ಜೇವಾಲಾ ಕರೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಟೂರ್ ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಆ ಮಾಹಿತಿ ಬಂದಿದೆ? ಇಲ್ಲ, ಸುಳ್ಳು. ಸುರ್ಜೇವಾಲಾ ಅವ್ರು ಯಾರು ಕ್ಯಾನ್ಸಲ್ ಮಾಡಿ ಹೋಗಿ ಅಂತ ಯಾರು ಹೇಳಿಲ್ಲ, ಅವೆಲ್ಲ ಸುಳ್ಳು, ಅವೆಲ್ಲ ಹೂವು. ಇಲ್ಲ, ಈಗ ಫಾರಿನ್ಗೆ ಹೋಗೋದು, ಬೇರೆ ರಾಜ್ಯಗಳಿಗೆ ಹೋಗೋದು MLA ಅದು ಕಾಮನ್. ಟೂರ್ ಹೋಗೋದ್ರ ಸಂಬಂಧ ಯಾಕೆ ಪ್ರಶ್ನೆ ಮಾಡಿ ನನಗೆ ಗೊತ್ತಾಗಲಿಲ್ಲ. ಅಲ್ಲ, ಕಾಮನ್ನು ನಾವು ಅದ್ರ ಬಗ್ಗೆ ಅದು ಸರಿ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಹೋಗ್ತಾ ಇದ್ರೆ ಹೋಗಿಲ್ವಾ ಅಂತ ನಿಮ್ಗೆ ಕೇಳ್ತಾ ಇದ್ದೀವಿ. ಅಲ್ಲ, ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ಬಟ್ ನೀವು ಕೇಳಿದ ನನಗೇನು ಆಶ್ಚರ್ಯ ಕ್ವಶನ್ ಅಂದರೆ, ಮೊನ್ನೆ ಸದನ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೆ ನಾನು ಕೂಡ ಹೂ ಅಂದಿದ್ದೆ. ಬಟ್ ಇವತ್ತು ನಾನು ಬೇರೆ ಬೇರೆ ಕೆಲಸದಿಂದ, ಬಜೆಟ್ ಮಂಡನೆ ಆಗೋದ್ರಿಂದ ಬೇರೆ ಬೇರೆ ಕೆಲಸ ಅದಾವೆ, ಡೆವಲಪ್ಮೆಂಟ್ ಅದಾವೆ. ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಾವು ನಮ್ಮ ಕ್ಷೇತ್ರಕ್ಕೆ ದುಡ್ಡು ಹಾಕ್ಸ್ಕೋಬೇಕು ಇದು ಅನ್ನೋದಕ್ಕೆ ನಾವು ಅನುದಾನ ಸಲುವಾಗಿ ನಾನು ಎಲ್ಲೂ ಹೋಗ್ತಾ ಇಲ್ಲ. ನಮ್ಮಲ್ಲಿ ಬೇರೆ ಬೇರೆ ಸಭೆಗಳದಾವೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ. ಮತ್ತು ಇವತ್ತು ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ಬೋದು ಅನ್ನೋಂಥ ನಿರೀಕ್ಷೆ ಐತಿ. ಅದ್ರ ಬಗ್ಗೆ ನಾನು ಕ್ಷೇತ್ರ ಕಡೆ ಹೆಚ್ಚು ಗಮನ ಕೊಟ್ಟೇನೆ. ಅದೇ ಯಾವ್ಯಾವ ಶಾಸಕರು ಯಾರ್ಯಾರ ಟೀಮ್ ಅಲ್ಲಿ ಯಾವ್ಯಾವ ತಂಡದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಬಹಳ ಕುತೂಹಲದ ವಿಷಯ ಆಗಿದೆ. ಹಾಗಾಗಿ DK ಶಿವಕುಮಾರ್ ಅವರ ಕಡೆಯವರು ಯಾವ ದೇಶಕ್ಕೆ ಯಾರ ಜೊತೆಗೆ ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯನ ಕಡೆಯವರು ಶಾಸಕರು ಯಾರ ಜೊತೆನಲ್ಲಿ ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಇದೇನು ಶಾಸಕರ ಸಂಖ್ಯೆಯನ್ನ ಮಾಡಿಕೊಳ್ಳೋದಕ್ಕೆ ಒಂದು ಹೊಸ ತಂತ್ರವ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಬಜೆಟ್ ಅಧಿವೇಶನದ ಮುಂಚೆ ಮತ್ತು ಬಜೆಟ್ ಅಧಿವೇಶನದ ನಂತರ ಈ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ವಿಷಯ ಒಂದು ಕುತೂಹಲದ ವಿಷಯ ಆಗಿದೆ. ಇದರ ಮಧ್ಯದಲ್ಲಿ ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಮರೀಚಿಕೆ ಆಗಿದೆ. ಇಲ್ಲೊಂದು ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಫಾರಿನ್ ಟೂರ್ಗೇನೋ ಹೊರಟಿದಾರಂತೆ, ಬಣದ ರಾಜಕೀಯ ಅಂತೆ. ಫಾರಿನ್ ಟೂರ್ಗೆ ಹೋಗ್ತಿದ್ದಾರೆ, ಯಾರೆಲ್ಲ ಹೋಗ್ತಿದ್ದಾರೆ, ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ, ಯಾರು ದುಡ್ಡಲ್ಲಿ ಹೋಗ್ತಿದ್ದಾರೆ, ಇದೆಲ್ಲ ಕೂಡ ಬಹಳ ಮುಖ್ಯ ಆಗುತ್ತೆ. ಸೋಕಾಲ್ಡ್ ಸಚಿವರು, ಶಾಸಕರು ಹೋಗ್ತಿದ್ದಾರೆ ಅನ್ನೋದಾದರೆ ಅದು ತೆರಿಗೆ ದುಡ್ಡಾಗಿದ್ರೆ ಇಲ್ಲೊಂದು ಡೆಫಿನೆಟ್ಲಿ ಆಕ್ಷೇಪ ಅನ್ನೋದಿದ್ದೇ ಇರುತ್ತೆ. ಸ್ವಂತ ದುಡ್ಡಲ್ಲಿ ಹೋಗೋದಾದರೆ ಯಾವಾಗ ಬೇಕಾದರೂ ಹೋಗಲಿ, ಅದರಲ್ಲಿ ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಆದರೆ ನಿಜಕ್ಕೂ ಕೂಡ ಬಣದ ರಾಜಕೀಯ ಆಗ್ತಾ ಇದೆ, ನ್ಯೂಜಿಲ್ಯಾಂಡ್ಗೋ ಸ್ವಿಟ್ಜರ್ಲ್ಯಾಂಡ್ಗೋ ಮತ್ತೊಂದು ಕಡೆ ಹೋಗ್ತಾ ಇದ್ದಾರೆ ಅನ್ನೋದಾದರೆ ನೀವು ಆಡಳಿತ ಮಾಡಬೇಕಾದವರು ಆಡಳಿತ ಮಾಡೋದು ಬಿಟ್ಟು ಎತ್ತ ಕಡೆ ಸಾಕ್ತಾ ಇದ್ದೀರಿ ಅನ್ನೋದೇ ಸದ್ಯದ ಪ್ರಶ್ನೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. JDS ವಕ್ತಾರರು ರಿಷಿಕ್ ವೇವನ್ಗೌಡ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಉತ್ಕರ್ಷ್ ಅವರೇ, ನೀವು ಹೇಳಿ, ಫಾರಿನ್ ಟೂರು, ರೆಸಾರ್ಟ್ ರಾಜಕೀಯ ಅಂದರೆ ಅದು BJP ಅಂತ? ಇಲ್ಲ, ಆ ರೀತಿ ಇಲ್ಲ ನೋಡಿ. ಫಾರಿನ್ ಟೂರ್ ಮತ್ತೆ ರೆಸಾರ್ಟ್ ಕಾಂಗ್ರೆಸ್ನವ್ರು ನಿಮ್ಮನ್ನು ನೋಡಿ ಕಲಿತಿದ್ದಾರೆ ಅಂತ ಅಲ್ಲ. ಈಗ ರೆಸಾರ್ಟ್ ರಾಜಕೀಯ, ಫಾರಿನ್ ಟೂರ್ ಅಂತಂದ್ರೆ ಐದರ್ BJP ಕಾಂಗ್ರೆಸ್ ಇರಬೇಕು, ಇಲ್ಲ ಕಾಂಗ್ರೆಸ್ JDS ಇರಬೇಕು.
ಇಲ್ಲಿ ದುರ್ದೈವ ಏನು ಅಂತಂದ್ರೆ ಕಾಂಗ್ರೆಸ್ ಅವ್ರ ನಡುವೆ ಕಿತ್ತಾಟ ಆಗ್ತಿರ್ತಕ್ಕಂಥದ್ದು. ಮತ್ತೆ ಬಹಳ ಪ್ರಮುಖವಾಗಿ ನಾವು ಈ ಬೀದಿ ನಾಟಕ ಕಳೆದ 1 ವರ್ಷದಿಂದ ಸುಮಾರಾಗಿ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ನಾಯಕರುಗಳಲ್ಲೇ ಕ್ಲಾರಿಟಿ ಇಲ್ಲ. ಮತ್ತೆ ನನಗೆ ನಿಜವಾಗ್ಲೂ ಈ ಸಂದರ್ಭಗಳನ್ನು ನೋಡಿದಾಗ ಬಹಳ ಬೇಸರ ಅನ್ಸುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪರಿಸ್ಥಿತಿ ನೋಡಿದ್ರೆ. ಒಬ್ಬ ದಲಿತ ಸಮುದಾಯದಿಂದ ಬಂದಂತ ನಾಯಕ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ, ಅದ್ರ ಬಗ್ಗೆ ನಮಗೆ ಗೌರವ ಇದೆ. ಬಟ್ ಆದ್ರೆ ಅವ್ರ ಮಾತಿಗೆ ಯಾರು ಕಿಮ್ಮತ್ತೆ ಕೊಡ್ತಾ ಇಲ್ಲ. ಅವರು ಪಾಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅಂತ ಡೆಲ್ಲಿಯಿಂದ ಹೇಳ್ತಾರೆ, ಆದರೆ ಇಲ್ಲಿ ಯಾರು ಕೂಡ ನಾಯಕರು ಅವ್ರ ಮಾತನ್ನೇ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಇಲ್ಲಿ DK ಸುರೇಶ್ ಅವರು ಕೊಟ್ಟ ಮಾತಂಗೆ ನಡ್ಸ್ಕೊಳ್ತಾರೆ ಅಂತ ಹೇಳ್ತಾರೆ, ಮತ್ತೆ ಸಿದ್ದರಾಮಯ್ಯನವ್ರು ಹೈಕಮಾಂಡ್ ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಹೈಕಮಾಂಡ್ಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ, ಯಾಕಂದ್ರೆ ಅಲ್ಲಿ ನಿಜವಾಗ್ಲೂ ಹೈಕಮಾಂಡ್ ಇದೆಯಾ ಅನ್ನೋದೇ ನಮ್ಮ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಗೊಂದಲದಲ್ಲಿ ಯಾರನ್ನ ಇಡ್ತಾ ಇದ್ದಾರೆ ಅಂತಂದ್ರೆ ರಾಜ್ಯದ ಜನರನ್ನ. ಅನೇಕ ಹಗರಣಗಳು, ಭ್ರಷ್ಟಾಚಾರ, ಕಿತ್ತು ತಿನ್ನುವಷ್ಟು ಸಮಸ್ಯೆಗಳಿದ್ರು ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡದೆ ಇವತ್ತು ಕೇವಲ ಇವ್ರು ರೆಸಾರ್ಟ್ ರಾಜಕೀಯ, ಯಾವುದೋ ಫಾರಿನ್ ಟೂರ್ಗಳನ್ನು ಮಾಡಿಕೊಂಡು ಇವ್ರು ಡೆಲ್ಲಿಗೆ ಹೋಗ್ಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಇವರು ಸಮಯ ಕಳೀತಾ ಇದ್ರೆ ಜನಗಳು ಕಷ್ಟ ಕೇಳುವಂತಿದ್ದಾರೆ. ಬಜೆಟ್ ಸೆಷನ್ ಬರ್ತಾ ಇದೆ, ಯಾರಿಗಾದ್ರೂ ಅಲ್ಲಿ ಇರ್ತಕ್ಕಂಥವ್ರು ಕಾಳಜಿ ಇದೆಯಾ? ವೆರಿ ಟ್ರೂ. ಯಾವ ಬಜೆಟ್ನ ಯಾವ ರೀತಿ ರೂಪಿಸಬೇಕು ಅಂತ ಹೋಗ್ಲಿ. ಸದನದಲ್ಲಿ ಮೊನ್ನೆ ಆದಂತ ಚರ್ಚೆಗಳ ಬಗ್ಗೆ ನೀವೆಲ್ಲ ಮಾಧ್ಯಮದವ್ರು ನೋಡಿದ್ದೀರಿ. ನಾವು BJP ಅವ್ರು ಕೇಳದಂತ ಅನೇಕ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಅವ್ರ ಹತ್ರ. ಅಬಕಾರಿ ಇಲಾಖೆ ಬಗ್ಗೆ ಕೇಳಿದ್ವಿ, ಡ್ರಗ್ಸ್ ಬಗ್ಗೆ ಕೇಳಿದ್ವಿ, ಈ ರೀತಿ ಅನೇಕ ಕಮಿಷನ್, ಮೊನ್ನೆ ಪೊಲೀಸ್ ಆಫೀಸರ್ಗಳು ಕಂಡಲ್ಲಿ ಅವರೇ ಕಮಿಷನ್ ಇಸ್ಕೊಂಡು ಸಿಕ್ಕಾಕೊಳ್ತಾ ಇದ್ದಾರೆ. ಆ ಜಗದೀಶ್ ನಾಯಕ್ ಅಂತ IAS ಆಫೀಸರ್, ಈ ರೀತಿ ಮೂಲಭೂತ ಪ್ರಶ್ನೆಗಳನ್ನ ಪ್ರಶ್ನೆ ಮಾಡಿದ್ರೆ ಅವತ್ತು ಸದನದಲ್ಲಿ ಸಿದ್ದರಾಮಯ್ಯನವರೇ ಪ್ರಚೋದನೆ ಕೊಡ್ತಾರೆ, ಎದೊಳಿ ನನ್ನ ಪರವಾಗಿ ಅಂದ್ರೆ ಪಾಪ ಅವ್ರ ಪರವಾಗಿ ಮಾತಾಡಕ್ಕೂ ಯಾರು MLAಗಳು ತಯಾರಿಲ್ಲ. ಯಾಕಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಭಯ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಇವ್ರು ಗೊಂದಲದಲ್ಲಿ ಇಡ್ತಾ ಇರ್ತಕ್ಕಂಥದ್ದು ಯಾರನ್ನ ಅಂತಂದ್ರೆ ರಾಜ್ಯದ ಜನರನ್ನ. ಅವ್ರಿಗೆ ಉತ್ತರ ಕೊಡಬೇಕು. ಅಂದ್ರೆ ರಾಜ್ಯದ ಜನ ಗೊಂದಲದಲ್ಲಿದ್ದಾರೆ, ಕಾಂಗ್ರೆಸ್ ನಲ್ಲಿರೋ ನಾಯಕರು ಭಯದಲ್ಲಿದ್ದಾರೆ. ಕಾಂಗ್ರೆಸ್ದಲ್ಲಿ ಇರ್ತಕ್ಕಂಥ ನಾಯಕರಿಗೆ ಯಾರಿಗೆ ಭಯನೋ, ಯಾರು ಕುರ್ಚಿ ಉಳಿಸ್ಕೊಳೋ ಹಪಾಪಿನೋ, ಯಾರು ಕುರ್ಚಿ ಬಿಡ್ಬೇಕು ಅನ್ನೋ ಹಪಾಪಿನೋ, ಅವ್ರ ಮಧ್ಯೆನೇ ಕ್ಲಾರಿಟಿ ಇಲ್ವಲ್ಲ. ಆಮೇಲೆ ಹೈಕಮಾಂಡ್ ಯಾವ ಹೈಕಮಾಂಡ್ ಇದೆ ಹೇಳಿ? ಯಾರು ಹೈಕಮಾಂಡ್ ನಾಯಕರು ಯಾರು ಹೇಳಿ? ನೀವೇ ಹೇಳಿ. ನಿಜವಾಗ್ಲೂ ಕಾಂಗ್ರೆಸ್ ಅಲ್ಲಿ ಯಾರು ಹೈಕಮಾಂಡ್ ನಾಯಕರು ಹೇಳಿ? ನಾವು ಹೇಳ್ತೀವಿ ನಮ್ಮ ಹೈಕಮಾಂಡ್ ನಿತಿನ್ ನಬೀನ್ ಅಂತ, ನರೇಂದ್ರ ಮೋದಿ ನಾವು ಹೆಮ್ಮೆಯಿಂದ ಹೇಳ್ತೀವಪ್ಪ. ಅವ್ರು ಹೇಳಿದ್ರೆ ನಾವೆಲ್ಲ ಚಾಚು ತಪ್ಪದೆ ಫಾಲೋ ಮಾಡ್ತೀವಿ, ಅವ್ರು ಹೇಳಿದ್ರೆ ಫುಲ್ ಸ್ಟಾಪ್ ಒಪ್ಕೋತೀವಿ ನಾವು. ಇವ್ರಲ್ಲಿ ಹೇಳಿ ಯಾರು ಹೈಕಮಾಂಡ್ ಅಂತ, ಯಾರಂತಾನೆ ಗೊತ್ತಿಲ್ವಲ್ರಿ. ಸುಮ್ಮನೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಡೆಲ್ಲಿಲಿ ಕುತ್ಕೊಂಡು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅಂತಾರೆ. ಇವ್ರು ಕುತ್ಕೊಂಡು ದಿನ ಇವ್ರು ಬೀದಿ ನಾಟಕ ನೋಡ್ಕೊಂಡು ಜನ ಇಲ್ಲಿ ಸಾಯ್ತಾ ಇದ್ರೆ ಸಮಸ್ಯೆಗಳಿಂದ. ಬಜೆಟ್ ಬರ್ತಾ ಇದೆ, ಆ ಬಜೆಟ್ ಬಗ್ಗೆ ಹೋಗ್ಲಿ ಯಾವ್ದಾದ್ರು ಒಬ್ಬ ನಾಯಕರು ಬದ್ಧತೆಯಿಂದ ಚರ್ಚೆ ಮಾಡ್ತಾರೆ, ಏನೂ ಇಲ್ಲ. ಇಲ್ಲಿ DK ಶಿವಕುಮಾರ್ ಅವ್ರು ಏನೋ ಬಹಳ ಇವರು ಫಿಲಾಸಫರ್ ತರ ಶ್ಲೋಕ ಮಂತ್ರಗಳನ್ನು ಹೇಳ್ಕೊಂಡು ಅಲ್ಲಿ ಸಿದ್ದರಾಮಯ್ಯನವ್ರು ಹೈಕಮಾಂಡ್ ಅಂತಾರೆ. ಸೊ ಹಾಗಾಗಿ ಇದೆಲ್ಲ ಬೀದಿ ನಾಟಕ ಬಿಟ್ಟು ಮೊದಲು ಜನಗಳ ಸಮಸ್ಯೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ ಅನ್ನೋದೇ ನಮ್ಮ ಉದ್ದೇಶ. ರಿಷಿಕ್ ಅವರು ಲಾಸ್ಟ್ ಟೈಮು ಅವ್ರ ಮನೆಗೆ ಇವ್ರ ಮನೆಗೆ ಅವರು ಬ್ರೇಕ್ಫಾಸ್ಟ್ಗೆ ಅಂತ ಹೋಗಿ ಮೀಟಿಂಗ್ ಮಾಡಿ ಸುದ್ದಿಗೋಷ್ಠಿಯನ್ನು ಕರೆದು ಭಾಳ ಅತ್ಯುತ್ತಮವಾಗಿ ಮಾತಾಡಿದ್ರು. ಹಬ್ಬ ಎಲ್ಲ ಬಗೆಹರಿತು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಆ ಕ್ಷಣದಲ್ಲಿ ಒಂದೇನು ಅನ್ನಿಸ್ತು ಅಂದರೆ, ಹೈಕಮಾಂಡ್ ತೀರ್ಮಾನವನ್ನು, ಅವ್ರ ಯೋಚನೆಯನ್ನು, ಸಿದ್ದರಾಮಯ್ಯನವರ ಮನಸ್ಸಿನ ಇಂಗಿತವನ್ನು DK ಶಿವಕುಮಾರ್ ಅವ್ರ ಬಾಯಲ್ಲಿ ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಬಿಟ್ರಪ್ಪ ಅನ್ನುವಂಥ ವಾತಾವರಣ ಇತ್ತು. ಬಟ್ ಅಸಲಿಗೆ ಆಟ ಈಗ ಶುರುವಾಗಿದೆ. ಯಾವಾಗ ಎತ್ತಿನದ ಸಿದ್ದರಾಮಯ್ಯನವರು 5 ವರ್ಷ ತಮ್ಮ ತಂದೆನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ಇದು ಯಾಕೋ ಬೇರೆನೇ ಆಯಾಮ ಪಡ್ಕೊಳ್ತಿದೆ ಅಂತ ಹೇಳಿ DK ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ ಅಂದ್ಕೋಬೇಕಾ ರೈಟ್ ನಾವು ಸಿಚುವೇಶನ್ ನೋಡಿದ್ರೆ? ಮೇಡಮ್ ನೋಡಿ, ಆಡಳಿತ ಮತ್ತು ಅಭಿವೃದ್ಧಿ ಈ ವಿಚಾರದಲ್ಲಿ ಕಂಪ್ಲೀಟ್ಲಿ ಝೀರೋ ಕಾಂಗ್ರೆಸ್ ಸರ್ಕಾರದವರು. ಆದರೆ ರಾಜಕೀಯವಾಗಿ ಒಂದು ಮನೋರಂಜನೆ ಇದೆಯಲ್ಲ, ಅದರಲ್ಲಿ ಹೈಯೆಸ್ಟ್ TRP ಇವತ್ತೇನಾದರೂ ಕರ್ನಾಟಕದಲ್ಲಿ ಓಡ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಸೀರಿಯಲ್ ಅತ್ತೆ ಸೊಸೆಗಿಂತ ಚೆನ್ನಾಗಿ ಓಡ್ತಾ ಇರೋದು ಅಂದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದವ್ರದ್ದು. ನಿಮಗೆ ಯಾವ ಮಿಸ್ಟ್ರಿ ಸೀರಿಯಲ್ಗಿಂತ ಚೆನ್ನಾಗಿ ಓಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರದವರು. ನಿಮಗೆ ಬೇರೆ ಯಾವುದು ಈ ಕಾಮಿಡಿ ಕಿಲಾಡಿಗಳಂತೆ ಮತ್ತೊಂದು ಈ ಥರ ಎಲ್ಲ ಕಾಮಿಡಿ ಶೋಗಳಿರ್ತವೆ ನೋಡಿ, ಅವ್ರು ಎಲ್ಲರಿಗಿಂತ ಹೈಯೆಸ್ಟ್ TRP ಆಗಿ ಓಡ್ತಾ ಇರೋದು ಅಂತಂದರೆ ಕುರ್ಚಿ ಕದನ, ಯಾರು CM ಆಗ್ತಾರೆ, ಕಾಂಗ್ರೆಸ್ ಸರ್ಕಾರದವರು ಈ ಡ್ರಾಮಾಗಳು. ಯಾರು CM ಆಗ್ತಾರೆ ಅಂತ ಯಾಕೆ ಬೇಕು? ನಾನು ಕೇಳ್ತೀನಿ, ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ನಿಮಗೂ ಒಂದು ಕ್ವಶನ್ ಪೇಪರ್ ಕ್ವಶನ್ ಕೊಟ್ರೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಬರೀತೀರಾ? ನೋಡಿ, ನಮಗೆ ಕರ್ನಾಟಕಕ್ಕೆ ಒಂದು CM ಪೋಸ್ಟ್ ಅಂತ ಇದೆ, ಅದ್ರಲ್ಲಿ ಯಾರು ಬೇಕಾದ್ರೂ ಕೂತ್ಕೊಳ್ಳಿ, ಇಟ್ಸ್ ಎ ವೆರಿ ರೆಸ್ಪೆಕ್ಟ್ಫುಲ್ ಪೋಸ್ಟ್ ಅಂತ ನಾವು ಅಷ್ಟನ್ನೇ ನೋಡ್ತೀವಿ. ಅದ್ರಲ್ಲಿ ಯಾರು ಬೇಕಾದ್ರೂ ಕೂತ್ಕೊಳ್ಳಿ, ನಮಗೆ ಅದರಲ್ಲಿ ಏನೂ ಚಿಂತೆ ಇಲ್ಲ, ಗೊಂದಲ ಇದೆಯಾ? ನಮಗೇನು ಗೊಂದಲ ಇಲ್ಲ. ಆದರೆ ನಾನು ಯಾಕೆ ಪಾಯಿಂಟ್ ಹೇಳಿದ್ದು ಅಂತಂದರೆ, ಹೈಯೆಸ್ಟ್ TRP ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ, ನಿಮಗೆ ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಇರಲಿ, ಮಾಧ್ಯಮದವರು ನಾವು ಕೇಳೋವಂಥ ಪ್ರಶ್ನೆಯೂ ಒಂದೇ ಇರುತ್ತೆ. ಸರ್, ನೀವು ಡೆಲ್ಲಿಗೆ ಹೋಗ್ತೀರಾ? ಅಥವಾ DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರಂತೆ, ನೀವು ಯಾವಾಗ ಹೋಗ್ತೀರಾ? ಇದೇ ಪ್ರಶ್ನೆಗಳಿರ್ತವೆ. ಇಲ್ಲ, ಸನ್ಮಾನ್ಯ DK ಶಿವಕುಮಾರ್ ಅವರ ಬಣ ಒಂದಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ಬಣ ಇದೆ. ಅಲ್ಲಿ ನಾನು ಇನ್ನೂ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಅಕಾರ್ಡಿಂಗ್ ಟು ರಾಮನಗರದ MLA ಇಕ್ಬಾಲ್ ಹುಸೇನ್ ಅವರ ಪ್ರಕಾರ ಡಾಕ್ಟರ್ ಯತೀಂದ್ರ ಅವರು ಎಳಸು. ಆದರೆ ಆ ಎಳಸೋರ್ಗಿರೋ ಗಟ್ಸು DK ಶಿವಕುಮಾರ್ ಅವ್ರ ಬಣಕ್ಕಿರೋ ಅಂಥದಕ್ಕೆ ಯಾಕಿಲ್ಲ?
ಯಾಕೆಂದರೆ ನೋಡಿ ಯತೀಂದ್ರ ಅವ್ರು ಹೇಳ್ತಾರೆ ನಮ್ಮ ತಂದೆನೇ 5 ವರ್ಷ ಅವರೇ ಮುಖ್ಯಮಂತ್ರಿ, ಕರೆಕ್ಟ್, ಅವರೇ 5 ವರ್ಷ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋರ್ಗು ಅವರೇ ಅಂತ ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ಬರೀ ಒಂದೇ ಒಂದು ವ್ಯಕ್ತಿ. ನೀವು ಅದೇ ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿ ನೀವು ನೋಡೋದಾದ್ರೆ ಇಕ್ಬಾಲ್ ಹುಸೇನ್ ಅವರು ಬರ್ತಾರೆ, ಅವರದ್ದೇನೋ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾರೆ, 3 ತಿಂಗಳು ಹೇಳ್ತಾರೆ, 6 ತಿಂಗಳು ಹೇಳ್ತಾರೆ. ನಾವು ನೋಡ್ಕೊಂಡು ಬಂದ್ವಿ, ಯುಗಾದಿ ನೋಡಿದ್ವಿ, ಸಂಕ್ರಾಂತಿ ನೋಡಿದ್ವಿ, ದೀಪಾವಳಿ ಪಟಾಕಿ ಟುಸ್ ನೋಡಿದ್ವಿ, ಎಲ್ಲ ನೋಡಿದ್ವಿ. ಈಗ ಶಿವರಾತ್ರಿ ಏನಾದ್ರು ಮೋಸ್ಟ್ ಪ್ರಾಬಬ್ಲಿ ಶಿವಕುಮಾರ್ ಅವ್ರ ಹೆಸರಲ್ಲಿ ಶಿವ ಅಂತ ಇದೆ, ಅದಕ್ಕೆ ಶಿವರಾತ್ರಿ ಏನಾದ್ರು ಮ್ಯಾಚ್ ಆಗುತ್ತೇನೋ ಅನ್ನೋ ಒಂದು ಆ್ಯಂಗಲ್ ಏನಾದ್ರು ಶಿವರಾತ್ರಿಗೆ ಅಂತ ಏನಾದ್ರು ಈಗ ಡೆಲ್ಲಿಗೆ ಹೋಗಿದ್ರೇನೋ ನಮಗೆ ಗೊತ್ತಿಲ್ಲ. ಅದು ಅಟ್ಲೀಸ್ಟ್ ಅವಾಗಾದ್ರು ಅಂತ ಅವಾಗ ಏನೋ ಒಂದು ಮ್ಯಾಚ್ ಆಗುತ್ತೇನೋ. ಯಾಕೆಂದರೆ ಈ ಹಿಂದೆ ಒಂದ್ಸತಿ ಆದಿಯೋಗಿ ಅವ್ರಿಗೆ ಲಿಂಕ್ ಮಾಡಿದ್ರು, ಆಮೇಲೆ ಶಿವಕುಮಾರ್ ಅವ್ರ ಹೆಸರು ಶಿವ ಅಂತ ಇದೆ, ಆಮೇಲೆ ನಿಮ್ಗೆ ಅಲ್ಲಿ ಇರೋದು UPಗೆ ಅಲ್ಲಿ ಬೇರೆ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಈ ಎಲ್ಲ ಏನಾದ್ರು ಒಂದು ಟ್ರಾನ್ಸಾಕ್ಷನ್ಸ್ಗಳಾಗುತ್ತಾ ಕುಂಭಮೇಳದಲ್ಲಿ ಅನ್ನೋದು ಒಂದು ಲಿಂಕ್. ಅಲ್ಲ, ನಾನು ಹೇಳ್ತಾ ಇರುವಂಥದ್ದು ಆನ್ ಲೈಟರ್ ನೋಟ್. ಯಾರು ಇದನ್ನ ಸೀರಿಯಸ್ ಆಗಿ ಅನೇಕ ತಿಳ್ಕೊಳ್ಳೋದು ಬೇಡ. ಲೈಟರ್ ಅಲ್ಲ, ಪ್ರಯತ್ನ ಕೈ ಕೊಟ್ಟರು ಪ್ರಾರ್ಥನೆ ಹಿಡಿಯುತ್ತೆ. ಯಾಕೆ ನಾನು ಈ ವಿಚಾರಗಳೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಇನ್ನೊಬ್ರು ಇದ್ದಾರೆ ಯೂತ್, ಏನದು ದೇಶಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ರು ನೋಡಿದ್ದೀವಿ. ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಅಂತ ಒಬ್ರು MLA ಹೇಳ್ತಾ ಇದ್ದಾರೆ. ನಾನು ಹೇಳಕ್ ಬಯಸ್ತೀನಿ, ಅಲ್ರಿ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಬೇಸಿಕ್ ಪೊಲಿಟಿಕಲ್ ಕಾಮನ್ ಸೆನ್ಸ್ ಏನಾದ್ರು ಇದ್ರೆ ನೀವು ಪ್ರಾಣ ಕೊಡೋದು ಬೇಡ ಸರ್. ಫಸ್ಟ್ ರಿಯಾಕ್ಷನ್ ಪ್ಲೀಸ್, ನಾನು ಅಲೋಬಿಟ್ಟು ಟಾಕ್. ಸೊ ಅವರು ನೀವು ಪ್ರಾಣ ಕೊಡೋದೆಲ್ಲ ಏನು ಬೇಡ, ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಒಂದು ಚಿಕ್ಕ ಮಕ್ಕಳು ಕೂಡ ಗೊತ್ತಾಗುತ್ತೆ. ನಿಮ್ಮಲ್ಲಿ 80 ಜನ ಇದ್ದಾರೋ 90 ಜನ ಇದ್ದಾರೋ, ನೀವು ಅಫಿಷಿಯಲಿ ಬೇಡವೇ ಬೇಡಪ್ಪ ಟು ಕ್ರಿಯೇಟ್ ಈ ಕಾನ್ಸ್ಪಿರಸಿ ಇಷ್ಟೊಂದೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ರಲ್ಲ. 140 ಜನ, ಅದರಲ್ಲಿ 2 ಮೈನಸ್ಸು, ಅಂದರೆ 138 ಜನ ಅಲ್ವಾ? ಇವು 1-2 ಬಣಗಳನ್ನ ಮಾಡಿಬಿಟ್ಟು ನೀವೇ ಯಾಕೆ ಕ್ರಿಯೇಟ್ ಮಾಡಿಬಿಟ್ಟು ಮಾಧ್ಯಮಕ್ಕೆ ಅನ್ಅಫಿಷಿಯಲ್ ಪ್ರೆಸ್ ರಿಲೀಸ್ ಮಾಡಬಾರ್ದು? ಇವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿದ್ದಾರೆ, ಇವ್ರಿಗೆ ಸಪೋರ್ಟ್ ಮಾಡೋ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ MLAಗಳು ಲಿಸ್ಟ್ ಇದೆಯಲ್ಲ, ನಿಮ್ಗೆ ಹೇಳೋಕ್ಕಂತೂ ತಾಕತ್ತಿಲ್ಲ ಆಚೆ ಬಂದ್ಬಿಟ್ಟು. ಇಲ್ಲ, ನಾನು ಹೇಳ್ತಿರೋದು ಇನ್ನೂ ಅಷ್ಟೊಂದು ನಾನು ಪ್ರಾಣ ಕೊಟ್ಬಿಡ್ತೀನಿ ಏನು ಬೇಕಾರೋ ಅಂತ ನೀವು ಒಂದು ಒಳ್ಳೆ ಇದ್ದರೆ ಆಚೆ ಬಂದ್ಬಿಟ್ಟು ಹೇಳ್ಬಿಡಿ. ಸ್ಪೆಕ್ಯುಲೇಷನ್ ಯಾಕೆ ಕ್ರಿಯೇಟ್ ಮಾಡ್ತೀರಾ? ಹೇಳ್ಬಿಡಿ. ಒಂದು 40 ಜನದ ಹೆಸರು ಹೇಳ್ರಿ ಅಪ್ಪ, ಆಯಿತು. ಒಂದು 40 ಜನ 100% ನಾಳೆ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರು ಕೈ ಎತ್ತರಿ ಅಂದ್ರೆ 40 ಜನ ಕೈ ಎತ್ತವ್ರು ಯಾರಿದಾರಲ್ವಾ, ಆ 40 ಜನದ ಎಷ್ಟು ಹೇಳ್ಬಿಡಿ ನೋಡೋಣ. 4 ಜನ ಇಲ್ಲ, 4 ಜನ ಇಟ್ಕೊಂಡ್ಬಿಟ್ಟು ಬರೀ ಅದು ಬಲ ಆಗುತ್ತೆ, ಇದು ಬರುತ್ತೆ, ಮತ್ತೊಂದಾಗುತ್ತೆ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ರ. ಹೈಕಮಾಂಡ್ ಒಪ್ಕೊಂಡ್ರೆ ಅಂತ ಹೇಳ್ತಾ ಇದ್ರ. ನಾನು ಹೇಳಕ್ ಬಯಸುವಂಥದ್ದು, ನೋಡಿ, ಒಂದು ವೇಳೆ ನಿಮ್ಗೆ ಹೈಕಮಾಂಡ್ ಕೊಡುತ್ತೆ ಅಂತ ಇಟ್ಕೊಳ್ಳೋಣ, ನೀವು ಇಲ್ಲಿ ಈ ನಾಟಕಗಳನ್ನೆಲ್ಲ ಮಾಡೋದು ನಿಮ್ಗೆ ಕೆಪಾಸಿಟಿ ಇದೆ ಅಲ್ವೇನ್ರಿ? ನಾನು ಹೇಳ್ತಿರೋದು ಫಾರಿನ್ ಟೂರೋ ರೆಸಾರ್ಟ್ ರಾಜಕೀಯ ಮಾಡಬೇಡ್ರಿ. ನಿಮ್ಗೆ ಕೆಪಾಸಿಟಿ ಇದೆ ತಾನೆ, ಕರ್ಕೊಳ್ರಿ. 80 ಇದ್ದಾರೋ 90 ಇದ್ದಾರೋ ಎಲ್ಲಾರನ್ನೂ ಕರ್ಕೊಂಡೋಗಿ ಡೆಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡಿ. ನಾವೇನಾದ್ರು ಬಂದುಬಿಟ್ಟು ನಮಗೆ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಬೇಕು ಅಥವಾ ಸ್ವಲ್ಪ ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡಬೇಕು, ಇದೇನೂ ಬೇಡಪ್ಪ. ನಾನು ಅಂದಾಗ ಸುಮ್ಮನೆ ಕೈ ಎತ್ತಿ, ಯಾಕೆಂದ್ರೆ ನಮ್ಗೇನು ಕೇಳಿಸಲ್ಲ ನೀವು ಏನು ಕೈ ಎತ್ತೀರ ಅಂದ್ಬಿಟ್ಟು. ಎಲ್ಲ ಊಟ ಮಾಡಿದ್ರೆ ಆದ್ರೂ ಕೈ ಎತ್ಬೋದು, ನಾವು ಅದನ್ನೇ ಅನ್ಕೊಂಡ್ಬಿಡ್ತೀವಿ. ನಾವೇನು CM ಆದ್ರು ಅಂತ ಕೈ ಎತ್ತಿ ಅಂತ ನಾವೇನು ಹೇಳಲ್ಲ. ಎಲ್ಲ ಊಟ ಮಾಡಿದ್ರೆ ಬ್ರೇಕ್ಫಾಸ್ಟ್ ಮಾಡೋದಾದ್ರೆ ಕೈ ಎತ್ತಿದ್ರು ಅಂದ್ರೆ ಇವರೇ CM ಅಂತ ಹಚ್ಬೋದು. ಆ ರೀತಿನಾದ್ರು ನಾವು ಹೇಳಕ್ ಬಯಸೋದು, ಈ ನಾಟಕಗಳೆಲ್ಲ ಮಾಡೋ ಬದಲು 80 ಜನ 90 ಜನ ನಿಮ್ಮ ಬಲ ತೋರಿಸಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಾದರೂ ಇರಲಿ, ಸನ್ಮಾನ್ಯ ಸಿದ್ದರಾಮಯ್ಯನವರಾದ್ರೂ ಇರಲಿ, ನಿಮ್ಮ ಫಾಲೋವರ್ಸ್ ಇಷ್ಟು ಜನ ಇದ್ದಾರಪ್ಪ, ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ತೋರಿಸಿ. ಆವಾಗ ಅಟ್ಲೀಸ್ಟ್ ಹೈಕಮಾಂಡ್ಗಾದ್ರೂ ಇಲ್ಲ, ಇದೊಂದು ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ, ಇಷ್ಟು ಜನ ಡಿವೈಡ್ ಆಗಿದ್ದಾರೆ, ನಮ್ಮಲ್ಲೇ ಕಾಂಗ್ರೆಸ್ ಎಲ್ಲ 2 ಬಣ ಚಿತ್ರಣ ಆಗಿದೆ, ಸೊ ಇದನ್ನ ಏನಾದರೂ ಮಾಡಿಬಿಟ್ಟು ನಾವು ಒಂದು ಕ್ರೋಢೀಕರಿಸಬೇಕು, ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂತ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಆದರೂ ಅರ್ಥ ಆಗುತ್ತೆ. ರೈಟ್ ಕುಮಾರ್ ಸರ್, ನಿಮ್ಮದು ಫಸ್ಟ್ ರಿಯಾಕ್ಷನ್ ಆಗಿದ್ರೂ ಕೂಡ ನನಗೊಂದಷ್ಟು ಪ್ರಶ್ನೆಗಳಿದ್ದಾವೆ, ಕೇಳ್ಬಿಡ್ತೀನಿ, ನೀವು ಅದಕ್ಕೆ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗಿ. ಈಗ ಫಾರಿನ್ ಟೂರ್ಗೇನೋ ಹೊರಟಿದ್ದಾರಂತಲ್ಲ ಸರ್, ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ, ಯಾರು ದುಡ್ಡಲ್ಲಿ ಹೋಗ್ತಿದ್ದಾರೆ, ಅದಕ್ಕೊಂದು ಕ್ಲಾರಿಟಿ ಕೊಡಿ. ಎರಡನೇದಾಗಿ ಇಕ್ಬಾಲ್ ಹುಸೇನ್ ಅವರು ಅಥವಾ ಡಿ ಕೆ ಶಿವಕುಮಾರ್ ಬಣದ ಯಾವುದೇ ಒಬ್ಬ ನಾಯಕ ಮಾತಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ. KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರೇ ಫರ್ಮಾನ್ ಹೊರಡಿಸ್ಬಿಡ್ತಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವ್ರು ಮಾತಾಡಿದಾಗ ಯಾಕೆ ಕ್ರಮ ಇಲ್ಲ? ಮೂರನೇ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು, ಅವರ ಆಸೆ ಆಶೋತ್ತರಗಳನ್ನು ಪೋಷಿಸುವ ಹೈಕಮಾಂಡ್ ಇಲ್ವಾ ಅಂತ ಮೂರನೇ ಪ್ರಶ್ನೆ. ನಾಲ್ಕನೇದು, ಲಾಸ್ಟ್ ಟೈಮ್ ಸುದ್ದಿಗೋಷ್ಠಿ ಮಾಡಿದಾಗ ಸಿದ್ದರಾಮಯ್ಯನವರು BJP ಮತ್ತು JDSನ ಶಾಸಕರ ಸಂಖ್ಯೆಯನ್ನು ಕೌಂಟ್ ಮಾಡಿ, ಅವರೆಷ್ಟೇ ಇದ್ದಾರೆ 66, ಇವರೆಷ್ಟೇ ಇದ್ದಾರೆ 19, ಅವರಿಬ್ಬರು ಕೌಂಟ್ ಮಾಡಿದ್ರು ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ ಅಂತ ಬಹಳ ಧೈರ್ಯವಾಗಿ ಹೇಳಿದ್ರು. ಇವಾಗ ಏನಿದು ವಿಭಾಗ ಆಗಿದೆ, ಕ್ಲಾರಿಟಿ ಕೊಡಿ. ನೋಡಿ, ಕಳೆದ 2013 ಚುನಾವಣೆ, 23 ಚುನಾವಣೆ ನಂತರ ಇವತ್ತು ಆದ ಚುನಾವಣೆ ಆಗಿ ಮಾರನೇ ದಿನ ನಾವೇನು ಪಂಚ ಗ್ಯಾರಂಟಿ ಘೋಷಣೆ ಮಾಡಿದ್ವಿ, ಅದು ಲಾಗು ಮಾಡಬೇಕು ಅಂತ ಅದ್ರ ಕಡೆ ನಾವೇನು ಗಮನ ಹರಿಸಿದ್ವಿ. ಚುನಾವಣೆ ನಡೆದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಇವತ್ತಿನವರೆಗೂ ಜೀವಂತವಾಗಿರೋ ಒಂದು ವಿಷಯ ಯಾವುದು ಅಂದರೆ ಕರ್ನಾಟಕದಲ್ಲಿ ಅದು ಪವರ್ ಶೇರಿಂಗ್. ಕರೆಕ್ಟ್. ಸದ್ಯ
ನಾವು ಸತ್ಯ ಒಪ್ಕೋತೀರಿ ಅಂತ ಅಲ್ಲ ನೋಡಿ, ಇಲ್ಲ ಅಂತ ಹೇಳಕ್ ದಿನ ಬೆಳಗಾದ್ರೆ ಮಾಧ್ಯಮಗಳಲ್ಲಿ ಬರ್ತಿರೋದು ಮತ್ತದು ಸತ್ಯವೋ ಅಲ್ಲ, we have to ಅಸತ್ಯವೋ appreciate. ಅಲ್ಲ, Super, sir. ಸತ್ಯವೋ ಅಸತ್ಯವೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳು ಕೊಟ್ಟಂಥ ಹೇಳಿಕೆಗಳು, ಅದ್ರ ಮೇಲೆ ಒಂದಷ್ಟು ಊಹಾಪೋಹಗಳು ಮತ್ತು ಸೃಷ್ಟಿಗಳ ಜೊತೆಗೆ ದಂತಕಥೆಗಳು, ಉಪಕಥೆಗಳು ಎಲ್ಲ ಹರಕತೆ ಹೇಳುವಾಗ ಎಲ್ಲ ಬರ್ತವಲ್ಲ ಆ ಥರ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಜನರು ನಂಬಿಕೆ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ, ಕೋವಿಡ್ ನಂತರದ ದಿನಗಳಲ್ಲಿ ಅವ್ರ ಬದುಕು ಏನು ಅಸಹನೀಯವಾಗಿತ್ತು, ನಮ್ಮ ಬದುಕು ಸಹನೀಯವಾಗಲಿ ಅಂತ ಹೇಳಿ ಏಕ ಮನಸ್ಥಿತಿಯಿಂದ 136-138 ಜನರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾವು ಖಂಡಿತವಾಗಿ ನಾವು ಅವ್ರಿಗೇನು ಆಶ್ವಾಸನೆ ಕೊಟ್ಟಿದ್ವಿ, ಆ ಆಶ್ವಾಸನೆಯನ್ನು ಈಡೇರಿಸುವಲ್ಲಿ ನಾವು ಬದ್ಧತೆಯನ್ನು ಪ್ರದರ್ಶನ ಮಾಡಿ ಈಡೇರಿಸುವ ಕೆಲಸವನ್ನು ಮಾಡಿದ್ದೇವೆ. ಮಧ್ಯದಲ್ಲಿ ಏನೋ ಕೆಲವು ಲೋಪಗಳಾಗಿದ್ದಾವೆ ಅಂತ ಚರ್ಚೆ ಆಗಿದ್ದಾವೆ, ನಾವು ಓಪನ್ ಆಗಿದ್ದೇವೆ ಅದಕ್ಕೂ ಕೂಡ. ಆ ಚರ್ಚೆಗಳು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಬದ್ಧವಾಗಿ ಮತ್ತು ಜನತಂತ್ರ ವ್ಯವಸ್ಥೆಯಲ್ಲಿ ಅದಿಲ್ಲ ಅಂತಂದರೆ ನಿಂತ ನೀರಾಗ್ಬಿಡುತ್ತೆ. ಯಾವಾಗಲೂ ಚಲನಶೀಲತೆ ಇರಬೇಕು. ರಾಜಕಾರಣ, ಅಧಿಕಾರ ಮತ್ತು ಸರ್ಕಾರ ಮತ್ತು ಜನರ ನಡುವೆ ಚಲನಶೀಲತೆ ಇಲ್ಲ ಅಂತಂದರೆ ಅದು ಕೊಂಡಿ ಬೆಸೆಯೋದಿಲ್ಲ, ಅದು ವಿಘಟನೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಚರ್ಚೆ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡಿದ್ದೇವೆ. ಅದ್ರ ಜೊತೆಗೇನೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಬಿಗ್ ಝೀರೋ ಆ ಮಾತುಗಳು ಬಂದಿದ್ದಾವೆ. ಕೆಲವು ಸಂದರ್ಭದಲ್ಲಿ ನಾವೇನಾದ್ರು ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಎತ್ತಿದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನಾವು ಕೂಡ ತದ್ವಿರುದ್ಧವಾಗಿ ಹೇಳ್ತಿರೋ ಮಾತುಗಳು, ಸಂಸತ್ತಲ್ಲಿ ಪ್ರತಿದಿನ ಅಧಿವೇಶನ ನಡೀತಾ ಇದೆ ದೆಹಲಿಯಲ್ಲಿ, ನಾವು ಕೇಳಿದ ಯಾವುದೇ ವಿರೋಧ ಪಕ್ಷ, ಕಾಂಗ್ರೆಸ್ ಅಂತಲ್ಲ, ಯಾವುದೇ ವಿರೋಧ ಪಕ್ಷದವರು ಕೇಳಿದ ಒಂದು ಪ್ರಶ್ನೆಗೂ ಇವತ್ತುವರೆಗೂ ಉತ್ತರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅಂತ ನಾವು ಕೂಡ ಅದನ್ನು ಹೇಳಿದ್ದೇವೆ. ಅವ್ರ ನಡವಳಿಕೆ ಕೂಡ ಅದೇ ಆಗಿದೆ. ಮತ್ತೆ ಬಿಗ್ ಝೀರೋ ಅಂತ ಹೇಳಿದ್ರು. ಬಿಗ್ ಝೀರೋ ಅಂತಂದ್ರೆ ಯಾವುದು? ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ 0 ಸುತ್ತಿದೆಯಲ್ಲ, ಅದೇ ಬಿಗ್ ಝೀರೋ. ಒಪ್ಕೊಳ್ತೀವಿ ನಾವಿಲ್ಲ ಅಂತ ಹೇಳೋದಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಪದೇ ಇದು ನಮ್ಮಿಬ್ಬರ ವಿಚಾರ ಆದ್ದರಿಂದ ಕೇಂದ್ರದಲ್ಲಿರುವಂಥ ನಮ್ಮ ಹೈಕಮಾಂಡ್ ನಡುವೆ ನಾನು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ ಮಧ್ಯದಲ್ಲಿ ನಡೆದಿರುವಂಥ ಮಾತುಗಳು ಏನಿದೆ ಅದರ ಪ್ರಕಾರ ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ಬದ್ಧ ಅಂತ ಎರಡೂ ನಾಯಕರುಗಳು, ಕರ್ನಾಟಕದ ಕಾಂಗ್ರೆಸ್ನ ನೇತೃತ್ವ ವಹಿಸಿಕೊಂಡಿರುವಂಥ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಜೊತೆಗೆ ಸರ್ಕಾರದ ನೇತೃತ್ವ ವಹಿಸಿಕೊಂಡು ಶಾಸಕಾಂಗ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಕೂಡ ನಾವು ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಳ್ಳಿ ನಮ್ಮ ಪಕ್ಷ ನಮಗೆ ಮುಖ್ಯ, ನಮ್ಮ ತೀರ್ಮಾನಗಳೆಲ್ಲ ಮುಖ್ಯ ಅಂತೇಳಿ ನಮ್ಮ ಬದ್ಧತೆ. ಅವ್ರು ಹೇಳಿದ ತಕ್ಷಣ ಅವ್ರು ಏನು ತೀರ್ಮಾನ ಕೊಟ್ಟರು ನಾವು ಅದ್ರಂಗೆ ನಡ್ಕೋತೀವಿ, ನಮ್ಮಿಬ್ಬರದು ಬೈಂಡಿಂಗ್ ಇದೆ ಆ ವಿಷಯದಲ್ಲಿ ಅಂತ ಹೇಳಿದ್ದಾರೆ. ಹೇಳಿದಾರೆ ಇಲ್ವೋ? ಅಲ್ಲ, ಫಾರಿನ್ ಟೂರು ಮೇಡಮ್, ನಾನು ಇವ್ರನ್ನು ಕೇಳ್ತೇನೆ ನನ್ನನ್ನು ಕೇಳ್ಕೊತೇನೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲ 224 ಶಾಸಕರು ಕೂಡ ಒಂದಲ್ಲ ಒಂದು ಸಮಿತಿಯ ಸದಸ್ಯರಿದ್ದೇ ಇರ್ತಾರೆ. 224 ಜನ ಸದಸ್ಯರುಗಳು ಒಂದಲ್ಲ ಒಂದು ಸಮಿತಿಯ ಸದಸ್ಯರಿದ್ದೇ ಇರ್ತಾರೆ. ಆ ಸದಸ್ಯರುಗಳು ವಿದೇಶಗಳಲ್ಲಿ ಆಗುತ್ತಿರುವ ಬದಲಾವಣೆಗಳು ಅಥವಾ ಅಲ್ಲಿಯ ಅಭಿವೃದ್ಧಿ ಚಟುವಟಿಕೆಗಳು ಅಥವಾ ನಮಗೆ ಮಾದರಿಯಾಗುವಂಥ ರಾಜ್ಯಕ್ಕೆ ಅಲ್ಲಿಂದ ಏನಾದ್ರು ಏನೋ ಐಡಿಯಾಸ್ ತಗೊಂಡ್ಬರ್ಬೇಕು ಅನ್ನೋ ಚರ್ಚೆಗೆ ಹೋಗ್ತಿದ್ದಾರೋ. ಯಾವುದೇ ಶಾಸಕರು ಹೇಳಿಲ್ಲ ನಾವು ಇದೇ ಕಾರಣಕ್ಕೆ ಹೋಗ್ತಾ ಇದ್ದೇವೆ ರೆಸಾರ್ಟು. ಒಂದು ನಿಮಿಷ ನಾನು ಹೇಳ್ತೇನೆ, ಅದೇನು ಫಾರಿನ್ ಟೂರ್ ಹೋಗ್ತಿದ್ದಾರೆ ಅಂತ ನೋಡಿ. ರೆಸಾರ್ಟ್ ಕರ್ಕೊಂಡೋಗಿದ್ದು ಅದ್ರ ನೇತೃತ್ವ ವಹಿಸಿದವ್ ನಾನು ಒಬ್ಬ ಇದ್ದೇನೆ ಇಲ್ಲಿ. ಯಾವ ಪಕ್ಷದಲ್ಲಿ? JDS ಅಲ್ಲಿ ನಾನು ಇದ್ದೇನೆ. ಇಲ್ಲಿ ಅಂಥವೆಲ್ಲ ಚಟುವಟಿಕೆಗಳು ನಡೆಯೋದು ಅಲ್ಲಿ ಮಾತ್ರ, ಅಲ್ಲಿ ಮಾತ್ರ. ಕಾಂಗ್ರೆಸ್ ಅಲ್ಲಿ ಆ ಥರದ್ದು ಯಾವುದೇ ಚಟುವಟಿಕೆ ಅವಕಾಶ ಇಲ್ಲ. ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ ನೋಡಿ, ಈಗ ಎಲ್ಲರೂ ಅವರು ಶಾಸಕರು ಬಿಡುವಿನ ಸಮಯದಲ್ಲಿ ವಿದೇಶ ಪ್ರವಾಸ ಮಾಡೋದು ಅಥವಾ ಅಲ್ಲೇನೋ ಕಾರ್ಯಕ್ರಮ ಇದ್ದಾಗ ಹೋಗೋದು ಸರ್ವೇ ಸಾಮಾನ್ಯ. ಆದ್ರೆ ಅದನ್ನ ಲಿಂಕ್ ಮಾಡಿ ಅದನ್ನೇ ಅಂತ ಹೇಳೋದು. ಈಗಾಗಲೇ ಬಾಲಕೃಷ್ಣ ಅವರು ಮಾನ್ಯ ಮಾಗಡಿ ಶಾಸಕರು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೊಟ್ಟಾಗಿದೆ. ಇದು ಏನು ಅಂತಾನು ಹೇಳಾಗಿದೆ. ಸುಮ್ಮನೆ ಅನರ್ಥವಾಗಿ ಅನವಶ್ಯಕವಾಗಿ ಅದನ್ನ ಬೆಳೆಸ್ತಾ ಹೋಗೋದು ಸರಿ ಇಲ್ಲ ಅಂತ ನನ್ನ ವಾದ. ಆಮೇಲೆ ಜೊತೆಗೆ ಒಂದು ನಿಮಿಷ
ಇಲ್ಲ. ರಿಯಾಕ್ಷನ್ ಆಗಿದ್ರೆ ಯಾರ್ಯಾರು ಹೋಗ್ತಿದ್ದಾರೆ ಅಂತ ಹೇಳಿ ನೋಡಿ ತುಂಬಾ ಸಮಯ ಆಯ್ತು ಸರ್, ಒಂದ್ ನಿಮಿಷ ನೋಡಿ ನಾನೇನು ಹೇಳಿ. ಇರಪ್ಪ ನಾನು ಫಸ್ಟ್ ರಿಯಾಕ್ಷನ್ ಅಲ್ಲ ತುಂಬಾ ಹೊತ್ತಾಯ್ತು ಹೇಳೋಣ ಇರಿ ನಾನೇನು ಭಾಷಣ ಮಾಡಿ 4 ನಿಮಿಷ ಆಯ್ತು. ತಗೊಂಡಂಗೆ ತಗೊಂಡಿಲ್ಲ ಸಮಯ ನಾನು ಸರ್ ನಮಗ್ ಬೇಕಾಗಿರೋದು ಈಗ ಫಾರಿನ್ ಟ್ರಿಪ್ ಹೋಗ್ತಿರೋರು ಯಾರು, ಹೌದು. ಯಾವ ದೇಶಕ್ಕೆ, ಅಲ್ಲಿ ಏನು ಹುಡ್ಕೊಬಿಟ್ಟು ತಗೊಬಂದು ರಾಜ್ಯಕ್ಕೆ ಹೆಲ್ಪ್ ಮಾಡಕ್ಕೆ ಯಾರು ದುಡ್ಡಲ್ಲಿ ಹೋಗ್ತಾ ಇದ್ದಾರೆ? ನಿಮಿಷ ಬಿಡಪ್ಪ ಆಯ್ತು. ಹೇಳಿ. ಕುಮಾರಣ್ಣ ಅಮೆರಿಕಾಗ ಹೋಗಿ ಕೂತಿದ್ರು, ಹೋಗ್ಲಿ ಬಿಡಿ, ಸರ್ಕಾರ ಆಗೋಗಿದೆ. ಬಿದ್ದೋಯ್ತಿಲ್ಲಿ. ನೀವ್ ಹೇಳಿ ಇರಪ್ಪ ಹಾಗಾದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಿದೋಗುತ್ತಾ? ಒಂದ್ ನಿಮಿಷ ಇರಪ್ಪ. ಅಲ್ಲ ಬಿದೋಗುತ್ತೇನ್ರಿ ಹಾಗಾದ್ರೆ? ನಾವೇ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಮಾಡಿದ್ವಿ. ಅಲ್ಲ ಈಗ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತಾ? ಶಾಸಕರು ಹಿಡ್ಕೊಳ್ಳಾಗದೆ ಸರ್ಕಾರ ಬೀಳಿಸ್ಕೊಂಡವ್ರು ಅವರು. ಈಗ ಹಾಗಾದ್ರೆ ಅವ್ರ ತಂದೆಯವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದ್ದೇವೆ. ಈಗ ಒಂದು ಕುರ್ಚಿ ಮಾನ್ಯ ಬೀಳುತ್ತಾ? ಸರ್ಕಾರ ಪ್ರಧಾನಮಂತ್ರಿಗಳನ್ನಾಗಿಯೂ ಬೀಳುತ್ತಾ? ಕೂಡ ನಾವು ಮಾಡಿದ್ವಿ. ಅಲ್ಲ, ಒಂದು ಸರ್ಕಾರ ಕುರ್ಚಿ ಬೀಳುತ್ತಾ? ಒಂದ್ ನಿಮಿಷ ಇರಿಪ್ಪ. ಆಯ್ತು, got it, ಫಸ್ಟ್ sir. ರಿಯಾಕ್ಷನ್ಗೂ ಬಿಡಲ್ಲ ಅಂದ್ರೆ ಇಲ್ಲ, ಸರ್, ಆಯ್ತು ಸಮಯ ಆಯ್ತು. ಆಯ್ತು, ಪ್ರಧಾನಮಂತ್ರಿಗಳು ಸ್ಥಾನ ಉಳಿಸ್ಕೋಬೇಡಿ ಅಂತ ನಾವ್ ಹೇಳಿದ್ವಾ? ಆಯ್ತಾಯ್ತು, ಗಾಟ್ ಇಟ್ ಸರ್, ಗಾಟ್ ಇಟ್. ರೈಟ್ ಈಗಾಗ್ಲೇ ನನಗೆ ಕ್ವಿಕ್ ಆಗಿ ಒಂದೊಂದೇ ವರ್ಡ್, ಅದೇ. ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮೇಲೆ ಕ್ರಮ ತಗೋತಾರ ಕೆಪಿಸಿಸಿ ನೋಡಿ, ಅಧ್ಯಕ್ಷರು? ಕಡಾಖಂಡಿತವಾಗಿ ನಮ್ಮ ಪಕ್ಷದಲ್ಲಿ ತಳಮಟ್ಟದಲ್ಲಿರುವ ಕಾರ್ಯಕರ್ತನಿಂದ ಹಿಡಿದು ಕೊನೆ ತನಕ ಇರುವ ಮುಖಂಡರ ತನಕ ಕೂಡ ನಮ್ಮ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಮ್ಮ ಪಕ್ಷದ ಬದ್ಧತೆಯಲ್ಲಿ ನಡ್ಕೊಳ್ಳೋರಿಗೆ ಅವಕಾಶ ಇದೆ. ಅಕಸ್ಮಾತ್ ಲೋಪದೋಷ ಇಲ್ಲ ಅಂದ್ರೆ? ಒಂದ್ ನಿಮಿಷ ಇಡಪ್ಪ. ಆಯ್ತು, ತಡ್ರಿ. ಆಯ್ತಪ್ಪ, ಅಲ್ಲಿ ಜಿಟಿ ದೇವೇಗೌಡರಿಗೆ ನೋಟಿಸ್ ಕೊಡ್ರಿ, ನೋಡೋಣ ಮಾತಾಡೋಣ. ಸ್ಟೇಟ್ಮೆಂಟ್ ಮತ್ತೆ ಸುಮ್ಮನಿರಪ್ಪ. ಬಗ್ಗೆ ಕ್ಲಾರಿಟಿ ಕೊಟ್ರೆ ಇರಿ. ನೋಟಿಸ್ ಕೊಡಿ. ಮೀಡಿಯಾ ಮುಂದೆ ಹೇಳಿದಾರಲ್ಲ, ಇದಕ್ಕಿಂತ ಹೇಳಕ್ಕೂ ಕ್ರಮ ತೆಗೆದುಕೊಳ್ಳಕ್ಕೂ ಬಹಳ ವ್ಯತ್ಯಾಸ ಇದೆ. ಅಲ್ಲಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಕ್ರಮ ತಗೋತೀರಾ ಅಂತ? ಉಳಿದವ್ರಿಗೆಲ್ಲ ಕ್ರಮ, ಇವರೊಬ್ಬರನ್ನ ಬಿಟ್ಟು. ಒಂದು ನಿಮಿಷ, ಅವ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ನ ಶಿಸ್ತು ಸಮಿತಿ ಏನ್ ಕ್ರಮ ತೆಗೆದುಕೋಬೇಕು ಅಂತ ನಿರ್ಣಯ ತೆಗೆದುಕೊಳ್ಳುತ್ತೋ ಶಿಸ್ತು ಸಮಿತಿಯ ಮುಖಾಂತರ ನಮ್ಮ ಮಾನ್ಯ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ತೆಗೆದುಕೊಳ್ಳೋದು. ಡನ್ ಸರ್, ನಾನು ಬ್ರೇಕ್ ತಗೊಂಡ್ಬಿಡ್ತೀನಿ, ಮಾತಾಡ್ತೀನಿ. ನೋಡಿ, ನನಗೆ ಇನ್ನೂ 3 ಪ್ರಶ್ನೆಗಳಿತ್ತು, ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಅಂದಾಗ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು, ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬಹಳ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಆದರೆ ಅವರ ಆಸೆಯನ್ನು ಪೋಷಿಸುವಂಥ ಯಾವುದೇ ಕಾಂಗ್ರೆಸ್ ನಾಯಕರಿಲ್ವಲ್ಲ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಯಾಕಂದರೆ ಒಂದು ಪಕ್ಷ ಒಪ್ಪಂದ ಆಗಿತ್ತು ಅನ್ನೋದಾದರೆ ಅಗೇನ್ ಆ್ಯಂಡ್ ಅಗೇನ್ ಅದನ್ನು ರಿಮೈಂಡ್ ಮಾಡೋ ಪ್ರಮೇಯ ಆದರೂ ಯಾಕೆ? ಬಿಜೆಪಿ ವಕ್ತಾರರನ್ನು ಕೇಳಬೇಕು. ಕಳೆದ ಸತಿ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು BJP JDS ಲೆಕ್ಕ ಹೇಳ್ತಾ ಇದ್ರು, ಏನು ಮಾಡಿದ್ರು 66, 19, 72, 82, ಏನು ಮಾಡಿದ್ರು ಟಚ್ ಮಾಡೋಕ್ಕಾಗಲ್ಲ, ಏನೂ ತೊಂದರೆ ಇಲ್ಲ ಅಂಥೇಳಿ. ಈಗ ಅವ್ರ ಸಂಖ್ಯೆಲೇ ಗೊಂದಲ ಇದೆ. ಯಾರು ಯಾವ ಫಾರಿನ್ಗೆ ಹೋಗ್ತಾರೆ, ಯಾರು ಎಲ್ಲಿ ಉಳ್ಕೋತಾರೆ, ಯಾರು ಯಾವ ಬಾಣದಲ್ಲಿದ್ದಾರೆ ಅಂತ ಗೊಂದಲ ಇದ್ದಂಗೆ ಕಾಣ್ತಾ ಇದೆ. ಅದೇ ಈಗ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಂದ್ರೆ ಮೇಡಮ್, ಈಗ BJP JDS ಬಿಟ್ಬಿಡಿ ನೀವು, ಕಾಂಗ್ರೆಸ್ ಅಲ್ಲಲ್ಲ ಕೇಳಿ, ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನನ್ನ ಮತ್ತೆ ಸಿದ್ದರಾಮಯ್ಯ ಅವ್ರ ನಡುವೆ ವೈಯಕ್ತಿಕವಾಗಿ ಮಾತುಕತೆ ಆಗಿದೆ ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಏನೇನ ವ್ಯವಹಾರ ಮಾಡ್ಕೊಂಡು ಏನೋ ಮಾತುಕತೆ ಮಾಡಲಿ, ವೈಯಕ್ತಿಕವಾಗಿ ಬಂದ್ರೆ ನಮ್ಗೇನು ಬೇಕಾಗಿಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ನೀವು ಕಿತ್ತಾಡ್ಕೊಂಡು ನೀವು ಒದ್ದಾಡ್ತಿರೋಂಥದ್ದು ಇದು ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಯಾರ ಮೇಲೆ? ಸಾರ್ವಜನಿಕರ ಮೇಲೆ ಅಲ್ವಾ? ದಿನ ನೀವು ಕೂಡ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಏನೇನು ಸಮಸ್ಯೆಗಳಾಗ್ತಾ ಇದೆ, ಏನೆಲ್ಲ ಹಗರಣಗಳು, ಏನೆಲ್ಲ ಭ್ರಷ್ಟಾಚಾರಗಳು ಅಂತ. ಇದನ್ನ ಬಿಟ್ಬಿಟ್ಟು ನಮಗೆ ಗೊತ್ತಿದೆ ನಾವು ಮಾತಾಡ್ಕೊಳ್ತೀವಿ, ನಿಮ್ಗೆ ಯಾಕೆ ಅಂತ ಕೇಳಿದ್ರೆ, ಸ್ವಾಮಿ ನೀವು ಡಿ ಕೆ ಶಿವಕುಮಾರ್ ಆಗಿದ್ರೆ, ಬರೀ ನೀವು ಡಿ ಕೆ ಶಿವಕುಮಾರ್ ಆಗಿದ್ರೆ ನಾವೇನು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ. ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವ್ರು ಆಗಿದ್ರೆ ನಾವು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ, ನೀವೇನ ಮಾಡ್ಕೊಂಡು ಮಾಡಿ ಅಂತಿದ್ವಿ. ಆದ್ರೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ವಿಷಯಗಳ ಬಗ್ಗೆ ನೀವು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟಾಗ ಜನಕ್ಕೆ ಯಾವ ಸಂದೇಶ ಹೋಗುತ್ತೆ? ಇದನ್ನ ಚರ್ಚೆ ಮಾಡ್ಬೇಕಲ್ವಾ? ಹಾಗಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಇವರೇ ಕಿತ್ತಾಡ್ಕೊಂಡು ಇವ್ರಿಗೆ ಕ್ಲಾರಿಟಿ ಇಲ್ಲ. ಒಬ್ರು ಒಂದ್ ಹೇಳಿಕೆ ಕೊಟ್ರೆ ಮತ್ತೊಂದು ಹೇಳಿಕೆ ಕೊಡ್ತಾರೆ. ಡಿ ಕೆ ಸುರೇಶ್ ಸಿದ್ದರಾಮಯ್ಯನವ್ರು ಕೊಟ್ಟ ಮಾತಂಗ್ ನಡ್ಸ್ಕೊಳ್ತಾರೆ ಅಂತ ಹೇಳ್ತಾರೆ. ಮಾಡಿ ಉತ್ಕರ್ಷ್ ಅವರೇ, ಇದುವರೆಗೂ ಕೂಡ ಈ 2.5 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮತ್ತು ನನ್ನ ನಡುವೆ ಮಾತುಕತೆ ಆಗಿದೆ, ಅದು ನಮಗ್ ಮಾತ್ರ ತಿಳಿದಿದೆ. ಆದ್ರೆ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಈ ಮಾತು ಬಂದಿಲ್ಲ. ಸಿದ್ದರಾಮಯ್ಯನವ್ರು ಮುಂಚೆ ನಾನೇ 5 ವರ್ಷ ಅಂತ ಹೇಳ್ತಿದ್ದವರು ಈಗ ಹೈಕಮಾಂಡ್ ಏನ್ ಹೇಳುತ್ತೆ ಅಂತ ದಾಟಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಅಲ್ಲಿ ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ ಇಂಟರ್ವ್ಯೂ ಕೊಡಬೇಕಾದ್ರೆ ಇನಿಷಿಯಲ್ ಟಾಕ್ಸ್ ಆಫ್ ಟೇಕನ್ ಪ್ಲೇಸ್ ಬಿಟ್ವೀನ್ ಮೀ ಅಂಡ್ ಸಿದ್ದರಾಮಯ್ಯ ಅಂತ ಹೇಳೋದು ಗೊತ್ತಿದೆ. ಸಿದ್ದರಾಮಯ್ಯನವ್ರು ದೆಹಲಿಯಲ್ಲಿ ಇಂಡಿಯಾ ಟುಡೇ ನ್ಯೂಸ್ ಚಾನೆಲ್ ಕರ್ಸ್ಕೊಂಡು ಏನು ಘಂಟಾಘೋಷವಾಗಿ ಘೋಷಣೆ ಮಾಡ್ಬಿಟ್ರಲ್ಲ ನಾನೇ 5 ವರ್ಷ CM ಅಂತ. ಸೊ ಹಾಗಾಗಿ ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲ ಇದು ನಿಮ್ಮ ಅಪಪ್ರಚಾರ.
ಅಪಪ್ರಚಾರ. ನಮಗೇನು ಅಪಪ್ರಚಾರ ಮಾಡಲ್ಲ, ಏನು ಅಪಪ್ರಚಾರ ಮಾಡಿದ್ರೆ ನಮಗೇನು ಅದೇ ಕೆಲಸನ 1 ವರ್ಷ ಇದನ್ನ ಇಟ್ಕೊಂಡಲ್ಲ ಸರ್. 1 ನಿಮಿಷ ಫಿನಿಶ್ ಮಾಡ್ಬಿಡ್ತೀವಿ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಭ್ರಷ್ಟಾಚಾರ, ಆಡಳಿತ ಸುಧಾರಣೆ, ಸಂಪೂರ್ಣವಾಗಿ ವ್ಯವಸ್ಥೆ ಹದಗೆಟ್ಟಿರುವಂತ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ? ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತಂದ್ರೆ ಇವ್ರು ಬರೀ ದಾರಿ ತಪ್ಪಿಸ್ತಾ ಇದ್ದಾರೆ. ಒಂದ್ ಕಡೆ CM ಅವರು, ಒಂದ್ ಕಡೆ DCM ಅವರು, ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ. ಅವ್ರಿಗೆ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಕ್ ಧೈರ್ಯ ಇಲ್ವೇನ್ರಿ? ಸ್ಟೇಟ್ಮೆಂಟ್ ಕೊಡಕ್ ಧೈರ್ಯ ಇಲ್ವಾ? ಇಲ್ಲಿ ಇನ್ನೊಬ್ರು ಎದೆ ಬಗ್ಗೆ DK ಶಿವಕುಮಾರ್ ಮೋಹನ್ ಭಾಗವತ್ ಅವ್ರು ಯಾಕೆ ಬರ್ತಾರೆ? ಮೋಹನ್ ಭಾಗವತ್ ಅವ್ರ ಬಗ್ಗೆ ಗೌರವ ಇದೆ. RSS ಬೇರೆ, BJP ಬೇರೆ. RSS ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ನಿತಿನ್ ನವೀನ್ ನಮ್ಮ ಹೈಕಮಾಂಡ್, ನರೇಂದ್ರ ಮೋದಿ ನಮ್ಮ ಹೈಕಮಾಂಡ್, ಅಮಿತ್ ಶಾ ನಮ್ಮ ಹೈಕಮಾಂಡ್. ನೀವು ಹೇಳಿ ಯಾರ ಹೈಕಮಾಂಡ್? ಅಕ್ಟೋಬರ್ ತಿಂಗಳಲ್ಲಿ ಯಾರ ಹೈಕಮಾಂಡ್ ಅಂತ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೈಕಮಾಂಡ್, ರಾಹುಲ್ ಗಾಂಧಿ ಹೈಕಮಾಂಡ್. ಏನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೈಕಮಾಂಡ್? ಕಿಂಚಿತ್ ಕಿಮ್ಮತ್ತೇ ಇಲ್ವಲ್ಲ. ಕೆಲಸ ಮಾಡಿ ನೋಡಿ ಬಿಜೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಪಾಡ್ಕೊಳ್ಳಿ ಅಂತಂದ್ರೆ ಮಾತನ್ನ ಕೇಳಕ್ಕೆ ತಯಾರಿಲ್ಲ ಕಾಂಗ್ರೆಸ್ ಅವರು. ಬಹಳ ಸ್ಪಷ್ಟವಾಗಿದೆ. ಮತ್ತೆ RSS ನಮ್ಮ ಮಾತೃ ಕುರ್ಚಿ ಖಾಲಿ ಬೇಕಾಗಿತ್ತು. ಇವರು ಕಿತ್ತಾಡ್ಕೊಂಡು ರಾಜ್ಯವನ್ನ ಸಂಪೂರ್ಣವಾಗಿ ದಿವಾಳಿ ಮಾಡಿ, ಭ್ರಷ್ಟಾಚಾರವನ್ನು ಮಾಡಿ, ಸಂಪೂರ್ಣವಾಗಿ ಕಮಿಷನ್ ತಂದೆ ಎಲ್ಲ ಕಡೆ ತಲೆ ಎತ್ತಾ ಇದೆ. ಅದು ಈ ರೀತಿ ಮಾತಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ, ಆಡಳಿತ ವ್ಯವಸ್ಥೆ ಬಗ್ಗೆ ಮಾತಾಡಿ, ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದೀರಾ ಮಾತಾಡಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಜನಕ್ಕೆ. ಅದು ಬಿಟ್ಬಿಟ್ಟು ಒಂದ್ ಕಡೆ ಹೇಳಿಕೆ ಕೊಡ್ತಾರೆ, ಬಸವರಾಜ ಶಿವಗಂಗಾ ಒಂದ್ ಕಡೆ ಹೇಳಿಕೆ ಕೊಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಎಷ್ಟು ಅನುದಾನ ತಂದ್ರಿ ಹೇಳ್ರಿ, ಸಮನ್ವಯ ಸಾಧಿಸಕ್ಕಾಗ್ತೀಯ? 65,000 ಕೋಟಿ ಕೊಟ್ಟಿದ್ದೀವಿ ನಾವು. 65,000 ಕೋಟಿ ಮಾಡಿದ್ರೆ ಅಪ್ಪನ ಮನೆ ನೋಡಿ ನಮಗೆ ಕೊಡಬೇಕಾಗಿರೋ ತೆರಿಗೆ ದುಡ್ಡು ಕೊಡೋದಕ್ಕೆ ಇವ್ರದೇನು ಅಪ್ಪಣೆ ಅಂತ MB ಪಾಟೀಲ್ ರೇ ಫೇಸ್ಬುಕ್ ಅಲ್ಲಿ ಹಾಕೊಂಡು ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಬಹಳ ಸ್ಪಷ್ಟ ಹೇಳ್ತೀರಿ, ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಸಹಕಾರವನ್ನ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸುಳ್ಳು ಮಾಹಿತಿ ಕೊಡಬಾರ್ದು. 96 ಚುನಾವಣೆಯನ್ನ ಸೋತಿರ್ತಕ್ಕಂಥ ರಾಹುಲ್ ಗಾಂಧಿ ಕಾಂಗ್ರೆಸ್ ಅವರು ಹತಾಶೆಯಲ್ಲಿದ್ದಾರೆ. ಯಾರು ಬಿಜೆಪಿ ಅವರು ರಾಹುಲ್ ಗಾಂಧಿ ನಿಷ್ಕ್ರಿಯವಾಗಿ ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಯಾವ ವಿಷಯ ಹೇಳ್ಬೇಕಂತಾನೆ ಗೊತ್ತಿಲ್ಲ. 10,194 ಕೋಟಿ ರೂಪಾಯಿಗಳು ಅಪ್ರಬುದ್ಧ ನಾಯಕರು ಅಂತೀರಿ. ರಾಹುಲ್ ಗಾಂಧಿ ಸೆಷನ್ ಅಲ್ಲಿ ರೈತರಿಗೆ ಆಡಳಿತ ವ್ಯವಸ್ಥೆ ಬಿಜೆಪಿ ಚೌಕಿದಾರ್ ಗಾಯಬ್, ಚೌಕಿದಾರ್ ಗಾಯಬ್, ದೇಶ से चौकीदार गायब. ना कायके ना काने होंगे. ನೋಡಿ ಪಲಾಯನ ಮಾಡಬೇಡಿ ಕುಮಾರ್ ಅವರೇ, ಸೀನಿಯರ್ ಇದ್ದೀರಾ ನೀವು. ನೋಡಿ 10,194 ಡ್ಯೂಟಿ ಹೊಡೆದಿರೋದಿದೆಯಲ್ವಾ, ಇಬ್ರು ಜೈಲ್ಗೆ ಹೋಗ್ತಾರೆ. ಮೋದಿ ಮತ್ತು ಅಮಿತ್ ಶಾ ಕಳ್ಕೊಳ್ಳಿ. ಅಮಿತ್ ಶಾ ಮೋದಿ ಇಬ್ರು ಜೈಲ್ಗೆ ಹೋಗ್ತಾರೆ. 10,000 ಕೋಟಿ ಹೊಡೆದಿರೋದು. ಬೆಂಗಳೂರು ಸಮಸ್ಯೆ ಬಗೆಹರಿಸಕ್ಕೆ ನಾವು ಕುಡಿತೀವಿ, ನೀವು ಕುಡಿರಿ. ಕುಡಿಸ್ತಾ ಇದೀವಿ ನಾವೀಗ. ಬರ್ಬೇಕಾಗಿಲ್ಲ, ಬ್ರೈನ್ ಯೂಸ್ ಮಾಡಬಹುದು. ಇರಿ ಸರ್, ಜನ ನೋಡ್ತಾ ಇದ್ದಾರೆ ಯಾರು ಗಾಯಂ ಅಂತ. ಆಯ್ತು ಸರ್, ಸಬ್ಜೆಕ್ಟ್ ಮಾತಾಡೋಣ. ಮೇಡಮ್ ಅಭಿವೃದ್ಧಿ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಕುಮಾರಣ್ಣ ಅವರು ಅಭಿವೃದ್ಧಿ ಮಾಡ್ತಾರೆ, ಅದ್ರ ಬಗ್ಗೆ ಸಹಕಾರ ಕೊಡಿ ಕುಮಾರಣ್ಣ ಅವ್ರಿಗೆ. ಮಣ್ಣಿನ ಮಕ್ಕಳು ನೀವು ಸಹಕಾರ ಕೊಡ್ಬೇಕ್ರಿ. ಅಯ್ಯೋ ದೇವ್ರೆ, ಪರ್ಮಿಷನ್ ಕೊಡ್ಸಿದ್ರ ಅವ್ರು ಮಾಡ್ತಾರೆ, ನೀವ್ ಕೊಡ್ಬೇಕ್ರಿ, ಸಹಕಾರ ಕೊಡಿ. 24 ಗಂಟೆ 24 hours ಫಾರಿನ್ಗೆ ಆ ಕಾರಣಕ್ಕೇನು ಹೋಗು. ನಾನು ಪ್ರಶ್ನೆ ನೋಡಿ,
ನಮ್ಮ ಕಾಂಗ್ರೆಸ್ ಹೇಳಿದ್ರು ನಾವು ಫಾರಿನ್ಗೆ ಹೋದಾಗ ಅಲ್ಲಿಂದ ವ್ಯವಸ್ಥೆಗಳನ್ನ ತಿಳ್ಕೊಂಡ್ ಬರ್ತೀವಿ, ಅಧ್ಯಯನ ಮಾಡ್ತೀವಿ, ಏನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿದ್ರು. ಇತ್ತೀಚೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಳಿಸ್ತಾರೆ, ಆಯ್ತು ಇತ್ತೀಚೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡಾವೋಸ್ಗೆ ಹೋಗಿದ್ರು, ಸ್ವಿಟ್ಜರ್ಲ್ಯಾಂಡ್ಗೆ. ನಾನು ಯುರೋಪಲ್ಲಿ ಓದಿರೋದ್ರಿಂದ ಸ್ವಿಟ್ಜರ್ಲ್ಯಾಂಡ್ ಹೆಂಗಿದೆ ಅಂತ ಗಲ್ಲಿ ರೋಡ್ ನೋಡಿರೋದ್ರಿಂದ ನಾನು ಹಾನೆಸ್ಟಾಗಿ ಮಾತಾಡ್ಬೋದು, ಧೈರ್ಯವಾಗಿ ಮಾತಾಡ್ಬೋದು. ಅಲ್ಲಿ ಅವ್ರು ಯಾವುದಾದ್ರೂ ಮೋರಿ ನೋಡ್ಕೊಂಡು ಬಂದಿದ್ರು, ನಾನು ಹೇಳ್ತಿರೋದು ಚೆನ್ನಾಗಿರೋ ರೋಡಲ್ಲ, ಅಲ್ಲಿರೋವಂಥ ಯಾವುದಾದ್ರು ಮೋರಿ ನೋಡ್ಕೊಂಡು ಬಂದಿದ್ರು ಇಲ್ಲಿ ಬಂದು ನಂಬರ್ 1 ರೋಡ್ನ ಮಾಡ್ಬೋದಾಗಿತ್ತು, ನಂಬರ್ 1 ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೋದಾಗಿತ್ತು. ಸೊ ಹಾಗಾದರೆ ತಮ್ಮ ಸ್ನೇಹಿತರು ಹೇಳ್ದಂಗೆ ದಾವೋಸ್ಗೆ ಯಾಕೆ ಹೋಗಿದ್ರು ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಇರಲಿ. ಇನ್ನು ಇವಾಗ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಅಧ್ಯಯನ ಮಾಡೋದಕ್ಕೆ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಯಾವ ಸೆಕ್ಟರ್ ಅಂದರೆ ಈಗ ಎಜುಕೇಷನ್ ಸೆಕ್ಟರ್ಗೆ ಹೋಗ್ತಾ ಇದ್ದೀರಾ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೋಗ್ತಾ ಇದ್ದೀರಾ, ಅಥವಾ ರೈತರದು ಹೆಂಗೆ ಈಲ್ಡ್ ಇನ್ಕ್ರೀಸ್ ಮಾಡ್ಬೋದು ಅಂತ ನೋಡ್ಕೊಂಡು ಬರ್ತಾ ಇದ್ದೀರಾ, ಅಥವಾ ಯಾವುದಾದ್ರು ಬಿಲ್ಡಿಂಗ್ಸ್ ಅಂದರೆ ಏನು FIRನ ಕೊಟ್ಕೊಂಡು ಇವರು ಬೇಕಾದಾಗ FIR 2 ಕೊಡ್ತಾರೆ, ಬೇಕಾದಾಗ FIR 5 ಕೊಡ್ತಾರೆ, ಹೈ ರೈಸ್ ಬಿಲ್ಡಿಂಗ್ಸ್ ಅಂಡ್ ಸೋ ನಾವೇನು ಮಾತಾಡ್ತಾ ಇದೀವಲ್ವಾ ಅದನ್ನ ಅಧ್ಯಯನ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ನಿಮಗೆ ಈ ಕೆರೆಗಳನ್ನೆಲ್ಲ ನುಂಗ್ಬಿಟ್ಟು ನಿಮಗೆ ಮಳೆ ಬಂದರೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಮಾತಾಡಿ ಕೇಳಿಸ್ಕೊಳ್ರಿ ಒಂದು ನಿಮಿಷ, ಮಾತಾಡಿ ಆಯ್ತು ನಿಮಿಷ ಮಾತಾಡುತ್ತೆ, ಆಯ್ತು ಆಯ್ತು ಸರ್, ಸಬ್ಜೆಕ್ಟ್ ಮಾತಾಡಬಿಡಿ. ಸಚಿವರು ಶಾಸಕರು ಈಗ ಹೋಗ್ತಾ ಇದ್ರಲ್ಲ ಮೇಡಮ್, ಅವರು ಅಂಡರಲ್ಲಿ ನಿಮಗೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಅಂಡ್ ಸೋ ಆನ್ ಅಂತೆಲ್ಲ ಇರ್ತಾರೆ. ಸೊ ಇವರು ಏನು ನಾವು ಅಧ್ಯಯನ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳ್ತಾರಲ್ವಾ, ಯಾವ ಸಬ್ಜೆಕ್ಟ್ ನ ಅಧ್ಯಯನ ಮಾಡಕ್ ಹೋಗ್ತಾ ಇದೀವಿ, ಯಾವ ದೇಶಕ್ಕೆ ಹೋಗ್ತಾ ಇದೀವಿ, ಅಲ್ಲಿ ವಿಸಿಟಿಂಗ್ ಪ್ಲೇಸ್, ಟ್ರಾವೆಲಿಂಗ್ ಪ್ಲಾನ್ ಅಂತ ಇಟ್ಟಿರ್ತಾರೆ TP. ಸೊ ದಯಮಾಡಿ ನಾನು ಕಾಂಗ್ರೆಸ್ ಹೋಗ್ತಾ ಇರೋ ಕೇಳೋವಂಥದ್ದು, ಯಾರ್ಯಾರೆಲ್ಲ ತಮ್ಮ ಸಚಿವರಿಗೆ ಹೋಗ್ತಾ ಇದಾರಲ್ವಾ ಅವರ ಅದೇ ಬಹಿರಂಗ ಕೊಡ್ಸಕ್ಕಾಗಲ್ವಾ, ಅದೇನು ಸೀಕ್ರೆಟ್ ಅದು, ಪ್ಲಾನ್ ಕೊಡಿ, ನಮ್ಮ ಅಲ್ಲಪ್ಪ, ಸ್ವಾತಂತ್ರ್ಯ ಇದೆ, ಅದೇ ಸೀಕ್ರೆಟ್ ಮಿಷನ್, ಅದೇ ಸೀಕ್ರೆಟ್ ಮಿಷನ್ ಯಾರಿಗೂ ಹೇಳಲ್ಲ ಹೋಗ್ಬಿಡಕ್ಕೆ. ನೀವು ಹೇಳಲ್ಲ ಅಧ್ಯಯನ ಮಾಡ್ಕೊಂಡು ಹೋಗ್ತಾ ಇದೀರ, ಹೋಗ್ರಿ ಯಾರು ದುಡ್ಡಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲ ಹೋಗ್ತಾ ಇದ್ದೀರಾ, ಯಾವ ಹೋಟೆಲ್ ಹೋಗ್ತಾ ಇದ್ದೀರಾ, ನಮ್ಮವ್ರು ಹೋಗ್ತಾರೆ, ಅವ್ರು ಹೇಳ್ತಾರೆ ಯಾರು ಹೋಗ್ತಾ ಇಲ್ಲ, ದೇಶ ಯಾವ್ದು ಹೇಳಿ, ಹೋಗ್ತಾ ಇರೋ ದೇಶ ಯಾವ್ದು ಹೇಳಿ, ಅಲ್ಲಿರೋ ಅದನ್ನೇ ಹೇಳಿ. ಸಭಾಪತಿ ಅವ್ರಿಗೆ ಅಡ್ಮಿನಿಸ್ಟ್ರೇಟಿವ್ ಆಸ್ಟ್ರೇಲಿಯಾ ಮೇಡಮ್, ಪರ್ಸನಲ್ ವರ್ಕ್ ಹೋಗ್ತಾ ಇರೋದು ಬೇರೆ. ಕೇಳಿಸ್ಕೊಳ್ಳಿ, ಇವರು ಸಭಾಪತಿ ಅವ್ರಿಗೆ ಕೊಟ್ಟು ಹೋದ್ರೆ ನಿಮ್ಗೆ ಒಂದು ಲಿಸ್ಟ್ ಕೊಡ್ಬೇಕು, ಯಾಕೆ ಹೋಗ್ತಾ ಇದ್ರಿ, ಎಷ್ಟು ಹೇಳ್ತೀರಿ, ಎಲ್ಲಿ ಅಂತ ಅಂದ್ಬಿಟ್ಟು. ಇವರು ಪರ್ಸನಲ್ ಹೋಗ್ತಾ ಇದಾರಲ್ವಾ, ಪರ್ಸನಲ್ ಇವರು ಅಧ್ಯಯನ ಮಾಡಕ್ಕೆ ಹೋಗ್ತಾರೆ, 20 ಜನ ಕರ್ಕೊಂಡೋಗಿ ಅಧ್ಯಯನ ಮಾಡ್ಬೇಕು ಅಂದ್ರೆ ನೀವು ಪ್ರೈವೇಟ್ ಇಲ್ಲಿನ ಜವಾಬ್ದಾರಿ ಬಜೆಟ್ ಬೇಕಾಯ್ತೂರು ನೋಡಿ. ಒಪ್ಕೊಳ್ಳಿ, ಈ ಮಾತು ಇವಾಗ ಬಂದ್ರಿ ಪಾಯಿಂಟ್ಗೆ, ಒಪ್ಕೋತೀನಿ ಮೇಡಮ್. ಬಜೆಟ್ ಘೋಷಣೆ ಮಾಡೋದಕ್ಕೆ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು 12 ಇಲಾಖೆಗಳ ಇಲಾಖಾವಾರು ಶಕ್ತಿಸೌಧದಲ್ಲಿ ಸಭೆನ ಕರೆದು ಮಾನ್ಯ ಸಚಿವರು ಏನು ಸಚಿವರಿದ್ದಾರೆ ಅವರು ಮತ್ತು ಅಧಿಕಾರಿಗಳನ್ನು ಕೂರಿಸ್ಕೊಂಡು ಈಗಾಗಲೇ 12 ಇಲಾಖೆಗಳ
ಸಭೆಯನ್ನು ನಡೆಸಲಾಗಿದೆ. ಇವತ್ತು ಕೂಡ 2 ಇಲಾಖೆದು ಸಭೆ ನಡೀತಾ ಇದೆ ಶಕ್ತಿಸೌಧದಲ್ಲಿ. ನಾಳೆನೂ ಕೂಡ ನಡೆಯುತ್ತೆ. 13ನೇ ತಾರೀಕು ಹಾವೇರಿಯಲ್ಲಿ ಮತ್ತು ನಾಳೆ ಹಂಪೆ ಉತ್ಸವದ ಉದ್ಘಾಟನೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ತಲುಪ್ತಾರೆ. ಇರಿ ಸರ್, ವಿಷಯ ಮಾತಾಡಿ. ಎರಡು ಬಜೆಟ್ ಅಲ್ಲಿ ಎಷ್ಟು ಬಜೆಟ್ ಅಲ್ಲಿ ಖರ್ಚು ಮಾಡಿದ್ದಾರೆ. ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಜನರನ್ನ ಯಾಕೆ ಗೊಂದಲದಲ್ಲಿ ಇಡ್ತಾ ಇದ್ದಾರೆ ಹೇಳಿ ಕುಮಾರ್ ಅವರೇ. ಉತ್ಕರ್ಷ ಉತ್ತರ ಕೊಡ್ರಿ. ಅವ್ರು ಸ್ಪಷ್ಟವಾಗಿ ಅಧ್ಯಯನಕ್ಕೆ ಹೋಗ್ತಿದ್ದಾರೆ. ಯಾವ ಅಧ್ಯಯನ ಇಲ್ಲ. ಮುಖ್ಯಮಂತ್ರಿಗಳು ಸೃಷ್ಟಿ ಮಾಡ್ತಾರೆ. ಟೂರಿಸಂ ಇದೆ ಹೋಗ್ತಿಲ್ಲ ಅಂತ ಪ್ರಧಾನಮಂತ್ರಿ ದೇಶದ ಅಂತಾರಾಷ್ಟ್ರೀಯ ವಿಚಾರ ಹೋಗ್ತಕ್ಕಂಥದ್ದು ಚರ್ಚೆ ನಿಮ್ಮ ರಾಹುಲ್ ಗಾಂಧಿ ಪ್ರಶ್ನೆ ಮಾತಾಡ್ತಾರೆ. ಏನ್ ಮಾತಾಡ್ತೀರಿ? ಒಬ್ಬ ಅಸಮರ್ಥ ನಾಯಕನ 96 ಚುನಾವಣೆಗಳನ್ನ ಅಭಿವೃದ್ಧಿ ವಿಚಾರ ಅವಕಾಶ ಇದೆಯಾ? ಏನು ತೊಂದರೆ ಇಲ್ಲ. ಎಲ್ಲಾ ಶಾಸಕರ ಬೆಂಬಲ ಇದೆ. ಎಲ್ಲ ಬೆಂಬಲ ನೋಡಿ. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಹೇಳ್ರಿ ಕುಮಾರ್ ಅವರೇ. ಆಯ್ತಪ್ಪ, 98 ಕೋಟಿ ಹೇಳ್ರಿ ನೀವು. ಯಾವ ರೀತಿ ಕೋಟಿ ಒಬ್ಬ ಪೊಲೀಸ್ ಅಧಿಕಾರಿ ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡು ನಿಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ. ಅತ್ಯಂತ ಕಡು ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಅತ್ಯಂತ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಜನ ಕಂಡಲ್ಲಿ ಚೀಮಾರಿ ಹಾಕಿ ಚೀಮಾರಿ ಹಾಕಿ ಶಾಪ ಆಗ್ತಾ ಇದ್ದಾರೆ ನಿಮ್ಗೆ. ನೀವು ವಿರೋಧ ಮಾಡಬೇಕು. ನೀವು ವಿರೋಧ ಮಾಡಿ ನಾವು ಮಾಡ್ತೀವಿ. ಕಡು ಭ್ರಷ್ಟ ಸರ್ಕಾರ ಇದು. ಮಾತಾಡಿದ್ದೀರಿ ನಾವು ಹೇಳಬೇಕಾಗುತ್ತೆ. ಕಡು ಭ್ರಷ್ಟ ಸರ್ಕಾರ, ಉತ್ಕರ್ಷ ಅತ್ಯಂತ ಭ್ರಷ್ಟಾಚಾರಗಳು. ಉತ್ತರ ಇಲ್ಲ ರೀ. ಭಾರತ ಕೇಂದ್ರ ಎಲ್ಲ ಈ ಜಗತ್ತು ಚುನಾವಣೆ ಎಲ್ಲ ಚುನಾವಣೆ ಯಾವ ರೀತಿ ಫ್ರಸ್ಟ್ರೇಟ್ ಆಗ್ತಾರೆ ಕಾಂಗ್ರೆಸ್ ನಿಜಾಂಶ ಹೇಳಿದ್ರೆ ಮಧ್ಯಮ ಮಾತಾಡಿದ್ದಾಯ್ತು ಬಿಡಿ. ಉತ್ಕರ್ಷ ಏನು ಮಧ್ಯದ ಹಗರಣ ಆಗಿದೆ ಅಂತಂದ್ರಲ್ವಾ? ಹೌದು. ಸಭಾನಾಯಕರು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆಯ್ತು, ಹೌದಾ ಇಲ್ವಾ ಮೇಡಮ್? ಇವ್ರ ಸಭಾನಾಯಕರಿದ್ದಾರಲ್ಲ, ಪ್ರಚೋದನೆ ಮಾಡಿದ್ರೆ ಗಲಾಟೆ, ಅದು ಉತ್ತರನ? ಅದು ಸಭಾನಾಯಕರು ಸಭಾಪತಿಗಳ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಇವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಪ್ರಚೋದನೆ ಮಾಡಿದ್ರು. ಏನ್ರಿ ಮಾತಾಡ್ತೀರಿ ನೀವು? ಬಿಜೆಪಿ ಅವರು ಬೌದ್ಧಿಕವಾಗಿ ದಿವಾಳಿ ಆಗಿಲ್ಲ. ಜನ ಎಲ್ಲ ನೋಡಿದ್ದಾರೆ. ಏನಂತ ಹೇಳ್ತಾರೆ? ಏನ್ ಮಾತಾಡ್ತೀರಿ? ಬಿಡ್ರಿ, ಗಲಾಟೆ ಮಾಡ್ತಾನೆ ಕೂತ್ಕೊಂಡು. ಯಾರಾದ್ರೂ ತಪ್ಪೇರಿ ಬಿಡಪ್ಪ. ಆಯ್ತು, ಒಂದ್ ನಿಮಿಷ ರಾಜ್ಯದ ಬಗ್ಗೆ ಆಯ್ತಪ್ಪ. ನೀವ್ ಹೇಳಿದ ಮಾತು ಒಪ್ಕೋತೀನಿ. ಆಯ್ತು, ಈಗ 4 ಪ್ರಶ್ನೆಗಳನ್ನ ನಾವು ಸಂಸತ್ತಲ್ಲಿ ಕೇಳಿದ್ದೇವೆ. ಸಂಸತ್ ಬೇಡ ಸರ್. ಒಂದ್ ನಿಮಿಷ ಮೇಡಮ್,
ಎರಡು ಬಜೆಟ್ ಒಂದು 1.3 lakhs ನೀವು ಅನುದಾನ ಖರ್ಚೇ ಮಾಡಿಲ್ಲ ಸರ್. ಏನ್ ಮಾತಾಡ್ತಾ ಇದ್ದೀರಾ ನಿಮ್ಮ ವಿರೋಧ ಪಕ್ಷದ ನಾಯಕ ಇಲ್ವಲ್ರಿ ಸಂಸತ್ನಲ್ಲಿ? ಅವ್ರೇನೋ ಹೇಳ್ಬೇಕಂತ ಬಯಸ್ತಾ ಇದ್ದಾರೆ. ಅವ್ರು ನಾವು ಮಾತಾಡ್ಬೇಕಾದ್ರೆ ಮಾತಾಡಿದ್ರೆ ನಾವು ಕಾಂಗ್ರೆಸ್ ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತಾರೆ ಬಿಜೆಪಿ ಅವರು. ಉತ್ತರ ಕೊಡೋದಾದ್ರೆ ನಾವು ಬಿಜೆಪಿ ಚೆನ್ನಾಗಿ ಮಾತಾಡ್ತೀವಿ. ಮೇಡಮ್ ಅದು ರಾಹುಲ್ ಗಾಂಧಿ ಸುಮ್ಮನೆ ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥ ಕೆಲಸ ಮಾಡ್ತಾ ಇದ್ದೀರೇನ್ರಿ? ಎಳಸ್ಗಳು ಮೇಡಮ್, ಯಾವ ಎಳಸ್ಗಳು? ಉತ್ತರ ಮಾಹಿತಿ ಕೊಡ್ತಾ ಇದೆ ಕುಮಾರ್ ಅವರೇ. ಕುಮಾರನ ಪೌರುಷ ರಾಹುಲ್ ಗಾಂಧಿನೇ ಅದು, ರಾಹುಲ್ ಗಾಂಧಿ ಇವ್ರ ರಾಹುಲ್ ಗಾಂಧಿ ಅದು. ಉತ್ತರ ಕುಮಾರನ ಪೌರುಷ ರಾಹುಲ್ ಗಾಂಧಿ, ಅಮಿತ್ ಶಾದು, ನಿರ್ಮಲಾ ಮಾಹಿತಿ ಕೊಡ್ತಾ ಇದೆ ರಾಜನಾಥ್ ಸಿಂಗ್ ನಿಮ್ಮ ಜೊತೆಗೆ ನಿಮ್ಮ ಮಾಹಿತಿ ಕೊಡ್ತಾ ಇದೆ ನಿಮಗೆ. ಏನ್ ಮೇಡಮ್ ಉತ್ತರ ಕುಮಾರನ ಪೌರುಷ ಬಿಜೆಪಿ ಅವರು. ಮೇಡಮ್ ಈಗ ಅವ್ರ 2 ಅಭಿವೃದ್ಧಿ ವಿಷಯ ಕೇಳಿದ್ರು. 2 ವರ್ಷ ಆಗಿದೆ ಅಧಿಕಾರ ನೋಡಿ. ನಾನು ವಿರೋಧ ಮಾಡಿ ನಾನು ಒಪ್ಕೋತೇನೆ, ಆದ್ರೆ ಕೆಲವು ವಿಷಯಗಳು ಸತ್ಯಗಳನ್ನು ಒಪ್ಕೋಬೇಕು. ಈಗ ಪ್ರಧಾನಮಂತ್ರಿಗಳು ಕೆಲವು ವಿಷಯಗಳು ಸತ್ಯ ಹೇಳಿದ್ರು ಒಪ್ಕೋತೀವಿ ನಾವು, ಇಲ್ಲ ಅಂತಾನೆ ಇಲ್ಲ ಬೇಕಲ್ಲ. ಒಂದು ನಿಮಿಷ ಇರಿಯಪ್ಪ ಬೇಗ ಕ್ವಿಕ್ ಆಗಿ ಇಳಿ ಸರ್. ಮೇಡಮ್ 2 ವರ್ಷದಲ್ಲಿ ಕರ್ನಾಟಕ ದೇಶದಲ್ಲಿ GSDP ಬೆಳವಣಿಗೆಯಲ್ಲಿ 1ನೇ ಸ್ಥಾನದಲ್ಲಿದೆ. ಆಯ್ತು, ಇದು ನಾವು ಹೇಳೋ ಅಂಕಿಅಂಶ ಅಲ್ಲ ಆಯ್ತಾ. ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಮತ್ತು ತೆರಿಗೆ ಇದರಲ್ಲಿ 2ನೇ ಸ್ಥಾನದಲ್ಲಿ ಇದ್ದೇವೆ ಆಯ್ತಾ. ಗ್ಯಾರಂಟಿ ಯೋಜನೆಗಳು ದಿವಾಳಿ ಆಗೋದು ವಿರೋಧ ಇದ್ರೂ ಕೂಡ ಅದ್ರ ಬೆಳವಣಿಗೆ ಉತ್ತರನ ಇದು ಯಾವುದು GSDP ಬೆಳವಣಿಗೆ 2ನೇ ಸ್ಥಾನ 1ನೇ ಸ್ಥಾನ ಮತ್ತು ಅಭಿವೃದ್ಧಿಲಿ 2ನೇ ಸ್ಥಾನದಲ್ಲಿದ್ದೇವೆ ಆಯ್ತಾ. 4.5 ಕೋಟಿ ಕನ್ನಡಿಗರಿಗೆ 8,000 ರೂಪಾಯಿವರೆಗೂ ಬಡವರ ಬಾಳಿಗೆಗೆ ಉಪಯೋಗ ಆಗಲಿ ಅಂತೇಳಿ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಆರ್ಥಿಕ ನೆರವು ನೀಡ್ತಾ ಇದ್ದೇವೆ. ಇವೆಲ್ಲ ಕೆಲಸ ಅಲ್ವಾ? ಕೇಂದ್ರ ಸರ್ಕಾರ ಸಹಕಾರ ಇಲ್ಲದೆ ಆಗುತ್ತಾ? ಕೇಂದ್ರ ಸರ್ಕಾರ ಸಹಕಾರ ಇಲ್ಲದೆ ಆಗುತ್ತಾ? ಏನ್ ಮಾಡಿದ್ದಾರೆ? ಕೇಂದ್ರ ಸರ್ಕಾರ ಸಹಕಾರ ಇಲ್ಲದೆ ಆಗುತ್ತೆ. DK ಶಿವಕುಮಾರ್ ಅವ್ರಿಗೆ ₹1 ಕೊಟ್ಟಿಲ್ಲ. ನಮ್ಗೆ ಯಾಕೆ 65,000 ತೆರಿಗೆ ನಮ್ಮ ಹಕ್ಕು ಕೊಡಕ್ಕೆ ready ಇದ್ದಾರೆ. ಕೋಟಿ ಕೊಟ್ಟಿದ್ದೀವಿ ಕುಮಾರ್ ಅವರೇ. ಮೇಡಮ್ ಉತ್ಕರ್ಷ ಅವ್ರು ಹೇಳಿದ್ರೆ ನಾವು ಹೇಳಲೇಬೇಕಲ್ಲ ಮತ್ತೆ. ತೆರಿಗೆ ಕೊಡ್ತಾವ್ರಂತೆ, ತೆರಿಗೆ 65,000 ಕೋಟಿ ಕೊಟ್ಟಿದ್ದೀವಿ. ಹೈವೇ ಕಾರಿಡಾರ್ ಕೊಟ್ಟಿದ್ದೀವಿ. ಏನ್ ಮಾತಾಡ್ತೀವಿ ಕುಮಾರ್ ಅವರೇ? ಸುಳ್ಳು ಹೇಳ್ತಾರೆ. ಮಾಹಿತಿ ಇಟ್ಕೊಂಡ್ ಬನ್ರಿ. ಪೋಸ್ಟ್ ಹಾಕಿಲ್ವೇನ್ರಿ? ₹4 ಲಕ್ಷ ಕೋಟಿ ರೂಪಾಯಿಗಳು ಏನ್ ಮಾತಾಡ್ತೀವಿ? 5 ಲಕ್ಷ ಕೋಟಿ ಕೊಟ್ಟಿಲ್ಲ. ಹೈವೇ ಕಾರಿಡಾರ್ ಕೊಟ್ಟಿಲ್ಲ. ಖಾಲಿ ಡಬ್ಬ ಬಿಜೆಪಿ ಕಾರಿಡಾರ್ ಕೊಟ್ಟಿಲ್ಲ. ಖಾಲಿ ಡಬ್ಬ ಬಿಜೆಪಿ 65,000 ಖಾಲಿ ಡಬ್ಬ ಖಾಲಿ ಡಬ್ಬ. ಮಾಹಿತಿ ತಗೊಳ್ಳಿ ಕುಮಾರ್ ಅವರೇ, ಮಾಹಿತಿ ಕೊಡ್ತಾ ಇದ್ದೀನಿ ನಿಮ್ಗೆ. ಮಾಹಿತಿ ನಾನು ಕೊಡ್ತೇನೆ, ನೀವು ಕೇಳಿಸ್ಕೊಂಡ್ರೆ. ಏನಿದ್ ಆಯ್ತಲ್ರಿ? 65,000 ಕೋಟಿ ಕೊಟ್ಟಿದ್ದೀವಿ ನಾವು. ಏನ್ ಮಾತಾಡ್ತೀರಿ ನೀವು? ರೈಲ್ವೆ ಕಾರಿಡಾರ್ ಕೊಟ್ಟಿದ್ದೀವಿ. ಮನೆದಲ್ಲ, ಕರ್ನಾಟಕ ಕೊಡ್ಬೇಕಾದಂತ ಹಕ್ಕನ್ನ ಕೊಟ್ಟಿದ್ದಾರೆ. ಗೌರವ ಕೊಡ್ತಾ ಇದ್ದೀವಿ ನಾವು. ನೀವ್ ಎಷ್ಟು ಕೊಟ್ಟಿದ್ದೀರಿ? How much did you give? ನೀವ್ ಎಷ್ಟು ಕೊಟ್ಟಿದ್ದೀರಿ? ಸ್ಪೆಸಿಫಿಕ್ ಆಗಿ ನೋಡಿ ಮೇಡಮ್ ಆಯ್ತು. ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು ಭದ್ರಾ ಮೇಲ್ದಂಡೆ ಯೋಜನೆ 5,300 ಕೋಟಿ ಅಲ್ರಿ? ಆಯ್ತು 15 ಹಣಕಾಸು ಯೋಜನೆಯಲ್ಲಿ 15,000 ಕಮ್ಮಿ ಮಾಡಿ ಅತಿ ಹೆಚ್ಚು ಹಣ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೊಟ್ಟಿದ್ದೀವಿ. ಅಪ್ಪಟ ಸುಳ್ಳು ಬಿಜೆಪಿ ಅವ್ರದ್ದು. ಮಾಹಿತಿ ಕೊಡ್ತಾ ಇದೆ. ಬಜೆಟ್ ಬಗ್ಗೆ ವರ್ಷ ಎಲ್ಲ ಚರ್ಚೆ ಮಾಡೋಣ. ವರ್ಷ ಎಲ್ಲ ಚರ್ಚೆ ಬನ್ನಿ. ಮೊಟ್ಟೆ ಇಟ್ಟಿದ್ದಾರೆ ವರ್ಷ ಎಲ್ಲ ಚರ್ಚೆ ಮಾಡಿ ಬನ್ನಿ ಕುಮಾರ್ ಅವರೇ. ನೀವು ಯಾರೇ ನಾವು ನಾಯಕರು ಮಾತಾಡಿದ್ರು ಉತ್ತರ ಕೊಟ್ಟಿಲ್ಲ. ನಾವು ಡಿಸ್ಕಸ್ ಮಾಡ್ತೀವಿ. ಅಸಮರ್ಥ ವಿರೋಧ ಪಕ್ಷ ನಾಯಕರಿಗೆ ಉತ್ತರ ಕೊಡಬೇಕಾಗಿಲ್ಲ. ಅಸಮರ್ಥ ಪ್ರಧಾನಿ, ಅಸಮರ್ಥ ವಿರೋಧ ಪಕ್ಷ ನಾಯಕರಿಗೆ ಅಸಮರ್ಥ ಗೃಹ ಮಂತ್ರಿ, ಚುನಾವಣೆಗಳನ್ನ ಸೋತು ಅಸಮರ್ಥವಾಗಿರುವ ರಾಹುಲ್ ಗಾಂಧಿ ವಿ ಆರ್ ನಾಟ್ ಆನ್ಸರಬಲ್. देखो भाई चौकीदार गायब, इधर देखो भाई. ಅವ್ರಿಗೆ ಹೇಳಬೇಕಲ್ಲ ನಾವು. ಹಿಂಗ चौकीदार गायब, चौकीदार गायब. ನಮ್ಮನ್ನ ಇಂಟ್ರಾ ಪಡೆದ್ರೆ ನಾವು ಮಾಡೇ ಮಾಡ್ತೀವಿ. ಮತ್ತೆ चौकीदार गायब. ಸುಳ್ಳು ಹೇಳಿದ್ರೆ ನಾವು ಒಪ್ಪಕ್ಕಾಗಲ್ಲ. ಲೀವ್ ಇಟ್ ಸರ್ ಪ್ಲೀಸ್. ರಿಷಿಕೋ ನೋಡಿ 2 ಪ್ರಶ್ನೆ ಕೇಳಿದ್ದೀನಿ. ನೋಡಿ ಮೇಡಮ್, ಒಂದು ಸನ್ಮಾನ್ಯ DK ಶಿವಕುಮಾರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೀವು ಗಮನಿಸಿದ್ರೆ ಇತ್ತೀಚೆಗಿಂದು ಎಸ್ ಅವ್ರು ವೈಯಕ್ತಿಕವಾಗಿ ಕಾರ್ ತಗೊಳ್ತಿರ್ತಾರೆ, ಸಾಕಷ್ಟು ತಗೊಂಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಬಟ್ ಆದ್ರೂ ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಮತ್ತು ಕೆಲವೊಂದು ಆಕ್ಟಿವಿಟೀಸ್ನ ಗಮನಿಸಿದಾಗ ಹಿ ಹಸ್ ಟೇಕನ್ ಎ ವೆರಿ ಗುಡ್ ಕಾರ್. ನಿಮಗೆ ಲೆಕ್ಸಸ್ದು 3 crores ಒಂದು ಕಾರ್ ತಗೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಎಲ್ಲೋ ಒಂದು ಕಡೆ ಇದು, ಆಮೇಲೆ ಡೆಲ್ಲಿಗೆ ಇವ್ರು ಹೋಗ್ತಾ ಇರೋವಂಥ ರೀಸನ್ನು, ಆಮೇಲೆ ಅವರ ಒಂದು DK ಸುರೇಶ್ ಅವರು ಹೇಳಿದ್ದು ಯಾವ ಥರ ಇತ್ತು, ಈ ಎಲ್ಲ ವಿಚಾರಗಳನ್ನೆಲ್ಲ ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸನ್ಮಾನ್ಯ DK ಶಿವಕುಮಾರ್ ಅವರು
ಆಸ್ ಎ DCM ನಿಜವಾಗ್ಲೂ ಆ ಪೋಸ್ಟ್ಗೆ ವ್ಯಾಲ್ಯೂ ಇದೆ ಅನ್ನೋಂಗಿದ್ದರೆ ನಿಮಗೆ ಬಜೆಟ್ ಸೆಷನ್ ಡಿಸ್ಕಷನ್ ಇರಬೇಕಾದ್ರೆ ಅವ್ರು ಇರಬೇಕಾಗಿತ್ತು. ಯಾಕೆಂದ್ರೆ ಅವ್ರ ಹತ್ರ ಬೇರೆ ಬೇರೆ 3 ಇಲಾಖೆಗಳಿದಾವೆ, ವೆರಿ ಇಂಪಾರ್ಟೆಂಟ್ ಇಲಾಖೆಗಳು. ಅದ್ರ ಬಗ್ಗೆ ಯಾವುದೇ ಡಿಸ್ಕಷನ್ ಅವ್ರು ಮಾಡಿಲ್ಲ, ಯಾವುದೇ ಎಷ್ಟು ಫಂಡ್ಸ್ ಕೊಡಬೇಕು ಅಂತಲೂ ಹೇಳಿಲ್ಲ. ಪ್ಲಸ್ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಬಜೆಟ್ ಅನೌನ್ಸ್ ಮಾಡ್ತಾರೋ ಇಲ್ವೋ ಅನ್ನೋದೇ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಆಮೇಲೆ ಕೆಲವೊಂದು ನನಗೆ ಬಂದಿರುವಂತ ಆಂತರಿಕ ಮಾಹಿತಿಗಳ ತರ ತಗೊಂಡಾಗ ಎಲ್ಲ ಇಲಾಖೆಯವರು ಕರ್ಸಿದ್ದಾರೆ, ಬಟ್ ಬಜೆಟ್ ಪ್ರೊಜೆಕ್ಷನ್ ಇನ್ನೂ ರೆಡಿ ಆಗ್ತಾ ಇಲ್ಲ, ಆಗೋದು ಇಲ್ಲ. ಸೊ ನನಗೆ ಗೊತ್ತಿರೋ ತರ ಮೋಸ್ಟ್ ಪ್ರಾಬ್ಲಿ ಈ ಬಜೆಟ್ ಲಾಸ್ಟ್ ಬಜೆಟ್ ಅನ್ಸುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು. ಮೇಬಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಬರಬಹುದು, ಇಲ್ಲ ಸರ್ಕಾರನೇ ಬೀಳಬಹುದು, ಮೇಬಿ ಸರ್ಕಾರನೇ ಬೀಳಬಹುದು. ನೋಡಿ ಮೂರನೇವ್ರಿಗೆ ಅಂತ ಹೇಳಕ್ಕಾಗಲ್ಲ. ನೋಡಿ ಇಲ್ಲಿ ಏನಾಗ್ತಾ ಇದೆ, ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ನಂಬರ್ಸ್ ಅಂತೂ ಇಲ್ಲ. ಆಯ್ತು ಸರ್, ಡಿಸ್ಟರ್ಬ್ ಮಾಡಿದ್ರೆ ನೀವು ಮಾತಾಡ್ಬೇಕಾದ್ರೆ ನೀವು ಮಾಮೂಲಿ ಮಾತಾಡಿ. ನೋಡಿ ಅವರಿಗೆ ಸಪೋರ್ಟು CLP ನಾಯಕ ಆಗಕ್ಕಂತೂ ಆಗಲ್ಲ, ಅದು ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಎಷ್ಟು ಜನ MLA ಶಾಸಕರ ಬಲ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಅವ್ರು ಕೇಳ್ತಿರೋದು ಒಂದೇನೆ, ಹೈಕಮಾಂಡಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನಗೆ CM ಪಟ್ಟ ನೀವು ಕೊಡ್ತೀರಾ ಕೊಡಲ್ವಾ? ಸೊ ದಿಸ್ ಇಸ್ ದ ಹೈಟ್ಸ್ ಅಂತ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಮಾತುಕತೆ ಆಗಿದ್ರೆ, ಒಪ್ಪಂದ ಆಗಿದ್ರೆ ನೋಡಿ, ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ ಅನ್ನೋಬೇಕಾದ್ರೆ ಇದನ್ನ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಹೊರತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಇಂಡೈರೆಕ್ಟ್ ಆಗಿ ಹೈಕಮಾಂಡ್ ಹೇಳ್ತಾ ಇದ್ದಾರೆ, ನೋಡಪ್ಪ ನಾನು ಕುತ್ಕೊಂಡಿದ್ದೀನಿ, ಹೈಕಮಾಂಡ್ ಒಂದ್ ವೇಳೆ ನನಗೆ ನಾಳೆ ನೀನು ಕುರ್ಚಿ ಖಾಲಿ ಮಾಡೋದ್ರೆ ಖಾಲಿ ಮಾಡ್ತೀನಿ. ಸೊ ಅಂಟಿಲ್ ಅನ್ಲೆಸ್ ಹೈಕಮಾಂಡ್ ಸೇಸ್ ದಿಸ್, ನಾನು ಕುರ್ಚಿ ಖಾಲಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೈಕಮಾಂಡ್ ಅವ್ರಿಗೆ ಏನ್ ಭಯ ಅಂತಂದ್ರೆ, ಈ 5 ಪಂಚರಾಜ್ಯದ ಎಲೆಕ್ಷನ್ಸ್ ಆಗೋವರೆಗೂ ಸನ್ಮಾನ್ಯ DK ಶಿವಕುಮಾರ್ ಒಂದು ಅಹಿಂದ ನಾಯಕರು, ಮಾಸ್ ಲೀಡರು, ಸನ್ಮಾನ್ಯ DK ಶಿವಕುಮಾರ್ ಅವರು ಬೇಕು, ಸಿದ್ದರಾಮಯ್ಯನವರು ಬೇಕು. ಕರ್ನಾಟಕ ಏನಾದ್ರು ಅಪ್ಪಿತಪ್ಪಿ ಶೇಕ್ ಆಗೋಯ್ತು ಅಂತ ಹೇಳಿದ್ರೆ ಎಲ್ಲದಕ್ಕೂ ಇರೋವಂಥದ್ದು ಒಂದೇ ATM, ಅದು ಕರ್ನಾಟಕ. ಇಲ್ಲಿ ಶೇಕ್ ಆಗೋಗ್ಬಿಡುತ್ತೆ. ಈ ವಿಚಾರವಾಗಿ ಅವರು ಇರೋದನ್ನ ತಳ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದಾರೆ ಹೊರತು ಎಲ್ಲೂ ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಇಲ್ಲ ಅಂದಿದ್ರೆ ನಿಮಗೆ ಇವಾಗ ನಿಮಗೆ ಕ್ಯಾಬಿನೆಟ್ ರೀಶಫಲ್ ಆಗ್ಬೇಕಾಗಿತ್ತು, ಬಜೆಟ್ ಅಲೋಕೇಶನ್ ಇರಬೇಕಾಗಿತ್ತು. ಈ ಪ್ರಹಸನ, ಈ ಡ್ರಾಮಾ ಇನ್ನು ಎಷ್ಟು ದಿವಸ ಅನ್ಸುತ್ತೆ ಇದು ಮುಂದುವರಿಯುತ್ತಿದ್ದು ಮೇಡಂ? ರೈಟ್, ಗಾಟ್ ಇಟ್. ಕುಮಾರ್ ಸರ್ ನೀವು ಹೇಳಿ, ಇಬ್ರು ಜಟಾಪಟಿಲಿ ಕರ್ನಾಟಕದೊಂದು ಕನ್ಸಿದೆ, ಅಧ್ಯಕ್ಷರು ಇದ್ದಾರೆ, CM ಕನ್ಸಿದೆ, ಅದೇನಾದ್ರೂ ಈಡೇರುತ್ತಾ? ನೋಡಿ, ನಮ್ಮ ಪಕ್ಷ ಯಾವಾಗಲೂ ತೆರೆದ ಮನಸ್ಸಿನಿಂದ ಇರುತ್ತೆ, ಕಾಂಗ್ರೆಸ್ ಪಕ್ಷ ಅದೊಂದ್ರಲ್ಲೇ ಅವಕಾಶ ಇರೋದು ಈ ತರದ್ದೆಲ್ಲ ಪ್ರಯೋಗವನ್ನ ಮಾಡೋದಕ್ಕೆ. ಈ ಗರ್ಭಗುಡಿ ಪಕ್ಷದಲ್ಲಿ ಆ ತರದ್ದು ಇಲ್ವೇ ಇಲ್ಲ, ಅವರು ಏಕಮೇವ, ಅವರೊಬ್ಬರೇ ಎಲ್ಲದಕ್ಕೂ. ಅವ್ರದ್ದು ಮೊದಲೇ ನಾಗ್ಪುರದ ಪಾರ್ಟಿ, ಅದು ಅಲ್ಲೇ ಏನ್ ಹೇಳುತ್ತೋ ಅಷ್ಟೇ. ಹೈಕಮಾಂಡ್ ಅಂದ್ರೆ ನಿಮ್ದು ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ಹೈಕಮಾಂಡ್ ಅಂತ. ಹೈಕಮಾಂಡ್ ಯಾರು? ನಿಮ್ ಯೋಗ್ಯತೆಗೆ ಡೆಲ್ಲಿ, ನಿಮ್ಗೆ ನ್ಯಾಷನಲ್ ಕ್ಯಾಪಿಟಲ್, ನಿಮ್ ಯೋಗ್ಯತೆಗೆ ಒಬ್ರು ಶಾಸಕರು ಕಂಟ್ರಿಗೆ ಹೋಗ್ಬಿಟ್ಟು ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಲಿ ಎಷ್ಟು ನಿಮ್ ಶಾಸಕರು ನಿಮ್ಮ ಯೋಗ್ಯತೆ ಫಸ್ಟ್ ಮಾಡ್ತಾರ್ರಿ. ಡ್ಯಾಡಿ ಸರ್ ಪಕ್ಷ ಇನ್ನೇನ್ ಸೋನಿಯಾ ಗಾಂಧಿ ಅವ್ರು ಯಾರು? ರಾಹುಲ್ ಗಾಂಧಿ ಅವ್ರು ಯಾರು? ಯಾರಿಗೂ ಬ್ಲಡ್ ರಿಲೇಷನ್ ಅಲ್ವಾ ಇವರು? ವಾದ್ರಾವ್ ಯಾರು? ಇವ್ರು ಬ್ಲಡ್ ರಿಲೇಷನ್ ಅಲ್ವಾ ಇವರು? ಇವ್ರಿಗೆ ಯಾರಿಗೂ ಕನೆಕ್ಷನ್ ಇಲ್ವಾ ಬ್ಲಡ್ ರಿಲೇಷನ್? ದಲಿತ CM ಚಾನ್ಸಸ್ ಇದೆಯಾ? ಒಂದು ನಿಮಿಷ ಮೇಡಮ್, ನಾವು ಯಾವತ್ತಿಗೂ ಮಾಡಲ್ಲ, ಮಾಡ್ತೀರಾ? ಅಸ್ಸಾಂ ಚುನಾವಣೆ ಮಾರ್ಚ್ ತಿಂಗಳಿನಲ್ಲಿ ನಮ್ಮ ರಾಹುಲ್ ಗಾಂಧಿ ಆಯ್ತು ಬಿಡಿ, ಆಯ್ತು ಅದೇನು ಮೇಡಮ್ ನೋಡಿ, ಕರ್ನಾಟಕ ಕಳ್ಕೊಂಡ್ರದ್ ನೀವು ಓವರ್ ಕಾನ್ಫಿಡೆನ್ಸ್. ನಾಟಿ ಕೋಳಿನೂ ಸ್ಟಾಪ್ ಆಗಲ್ಲ ಅಂತ ಹೇಳಿದ್ವಿ, ಇದು ಎಲ್ಲೂ ಸ್ಟಾಪ್ ಆಗಲ್ಲ. ನಮ್ಗೆ ಏನಿದೆ, ಇವರು ಈ ಹೆಸರಾದ್ರೂ ಫಾರಿನ್ ಏನೋ ಸರ್ಕಾರ ಚೇಂಜಸ್ ಆಗಲಿ. ಮೈಸೂರು ಲ್ಯಾಂಬ್ಸ್ ಫ್ಯಾಕ್ಟ್ರಿ ಇವ್ರಿಗೆ ತಾಕತ್ತಿದ್ರೆ ಮಣ್ಣಿನ ಮಕ್ಕಳಿಗೆ 12 ಕೋಟಿನೋ 15 ಕೋಟಿನೋ ದುಡ್ಡು ಬೇಕು. ಅದು ನಿಮ್ಮ ಯೋಗ್ಯತೆಗೆ ಯೋಗ್ಯತೆ ಇಲ್ವಲ್ರಿ ನಿಮಗೆ? ಯೋಗ್ಯತೆ ಕಾಂಗ್ರೆಸ್ ಅವ್ರಿಗೆ ನಿಮ್ಗೆ ಯಾಕೆ ಹೋದ್ರು ಅಂತ ಕೇಳಿ ಅಲ್ಲ. ಇಲ್ಲಿ ಎಲೆಕ್ಟ್ರಿಕ್
ಬಸ್ ಕೊಟ್ಟಿದೀವಿ, ನಾವು ಕೊಟ್ಟಿರೋ ಬಸ್ ನ ತಗೊಂಡೋಗಿ ಹೇಳ್ಕೊಂಡು ಮಾಡ್ತೀರಾ? ಬಜೆಟ್ ಹೇಳಕ್ ಬರ್ತಾ ಇದ್ರ ನಿಮ್ ಯೋಗ್ಯತೆಗೆ? 1.4 lakh ನಿಮ್ಗೆ ಅನುದಾನ ಖರ್ಚು ಮಾಡಿಲ್ಲ. ನಿಮ್ ಯೋಗ್ಯತೆಗೆ ನೀವು ಏನೇನು ಬಜೆಟ್ ಕೊಡ್ತೀರಾ? ನೀವು 2 ವರ್ಷದಿಂದ ಬರೀ ಗ್ಯಾರಂಟಿ ಅಂತ ಟೋಪಿ ಹಾಕೊಂಡು ಕುತ್ಕೊಂಡಿದ್ದೀರಾ. ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋಗಿದ್ದಾರೆ? ಅಸ್ಸಾಂ ಚುನಾವಣೆ ಒಂದು ಮಾರ್ಚ್ ತಿಂಗಳಲ್ಲಿ ನಮ್ಮ ಕಾಂಗ್ರೆಸ್ನ 100 ಭವನಗಳ ಅದೇ ಇಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಮೇಡಮ್, ಇದು ಇಂಪಾರ್ಟೆಂಟ್ ಮೇಡಮ್, ಡಿಸ್ಕಸ್ ಮಾಡ್ಬೇಕು ನಾವು. ಇವ್ರು ಅದು ಹಿಂಗೆ ಗೌರ್ಮೆಂಟ್ ಸರ್ಕಾರಿ ಜಾಗ ಪಕ್ಷದ ಕಚೇರಿ ಇವರು ಸೈಲೆಂಟ್ ಆಗಿರೋದು. ಕರ್ನಾಟಕದಲ್ಲಿ 5 ಕುಂಟೆ 10 ಕುಂಟೆ ಜಾಗಗಳನ್ನ ಸರ್ಕಾರಿ ಇವರು ಹೆಂಗೆ ಕಾಂಗ್ರೆಸ್ ಅವ್ರು ತಗೊಂಡ್ರೆ ನಿಮ್ಗೆ ನಾಟ್ಯ ಆಗಲ್ಲ ಕಾಂಗ್ರೆಸ್ ಅವ್ರು ಹೇಳಿ. ಅದು ಪ್ರೈವೇಟ್ ಲ್ಯಾಂಡ್, ಪ್ರೈವೇಟ್ ಸರ್ಕಾರಿ ಜಾಗದಲ್ಲಿ ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿ ಹೆಚ್ಚಾಗಿ ಅಧಿಕಾರ ಹಂಚಿಕೆ ಕುರಿತಂತೆ ಜಾಸ್ತಿ ನಾವು ಮಾತಾಡಿದ್ದೇವೆ. ಈಗ ಒಂದು ಹೊಸ ಪ್ರಹಸನ ಆರಂಭ ಆಗಿದೆ. ಆದರೆ ಏನಾದರೂ ಇಂಥ ಗೊಂದಲಗಳಿದ್ರೆ ಆದಷ್ಟು ಬೇಗ ಬಗೆಹರಿಸಿಕೊಳ್ಳಿ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ, ಡಿ ಕೆ ಶಿವಕುಮಾರ್ಗೂ, ಶಾಸಕರಿಗೂ, ಪ್ರತಿಪಕ್ಷಗಳಿಗೂ, ಜನಸಾಮಾನ್ಯರಿಗೂ ಈ ರೀತಿ ಗೊಂದಲ ಇಟ್ಟರೆ ಅದು ಸರಿ ಬರೋದಿಲ್ಲ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯತೆ ಸುದ್ದಿಯ ಜೀವಾಳ.